Praise be to God. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. It's a privilege to stand before you like this. ಈ ರೀತಿಯಾಗಿ ನಿಮ್ಮೊಂದಿಗೆ ಕಳೆಯುವಂತಹ ಸಮಯ ಅದು ಸೌಭಾಗ್ಯವೆಂದು ನೆನೆಸುತ್ತೇನೆ. There's nothing in me which makes me stand here. ನನ್ನಲ್ಲಿರುವಂತಹ ಯಾವ ಸಂಗತಿಯೋ ನಾನು ಇಲ್ಲಿ ನಿಲ್ಲುವುದಕ್ಕೆ ಕಾರಣವಲ್ಲ. It is you and your prayers. ಇದು ನೀವು ಮತ್ತು ನಿಮ್ಮ ಪ್ರಾರ್ಥನೆಯಾಗಿದೆ. It is not my word. ಇದು ನನ್ನ ಮಾತುಗಳಲ್ಲ. It is God's word. ಇದು ದೇವರ ವಾಕ್ಯವಾಗಿದೆ. As we sit before Him, ನಾವು ಆತನ ಮುಂದೆ ಕುಳಿತಿರುವಾಗ I know this is a double-edged sword. ನನಗೆ ತಿಳಿದಿರುವ ನಮಗೆಲ್ಲ ಗೊತ್ತಿರುವ ಹಾಗೆ ಇದು ಇಬ್ಬಾಯಿ ಕತ್ತಿಯಾಗಿದೆ. As I'm speaking to you, I'm speaking to me. ನಾನು ನಿಮ್ಮೊಂದಿಗೆ ಮಾತನಾಡುವಾಗ ಅದು ನನ್ನೊಂದಿಗೆ ಕೂಡ ಮಾತನಾಡುವಂತದ್ದಾಗಿದೆ. As I speak these words, I know I am at a more receiving end. ನಾನು ಈ ಸಂಗತಿಗಳನ್ನ ಮಾತನಾಡುವಾಗ ಇದನ್ನು ಹೆಚ್ಚಾಗಿ ಸ್ವೀಕರಿಸುವಂತ ಒಂದು ಕಡೆಯಲ್ಲಿ ನಾನಿದ್ದೇನೆ. God can ask me, John, you are preaching this. How is your life? ದೇವರು ನನ್ನನ್ನು ಕೇಳಬಹುದು, ಜಾನ್ ನೀನು ಈ ಸಂಗತಿಗಳನ್ನ ಮಾತನಾಡುತ್ತಿದ್ದೀಯ, ಆದರೆ ನಿನ್ನ ಜೀವಿತ ಹೇಗಿದೆ? It makes me more responsible. ಇದು ನನ್ನನ್ನು ಬಹಳ ಹೆಚ್ಚು ಹೊಣೆಗಾರನನ್ನಾಗಿ ಮಾಡುತ್ತದೆ. So as I speaking to you, the Lord is speaking to me. ಹೀಗೆ ನಾನು ನಿಮ್ಮೊಂದಿಗೆ ಮಾತನಾಡುವಾಗ ದೇವರು ನನ್ನೊಂದಿಗೆ ಮಾತನಾಡುತ್ತಿದ್ದಾನೆ. We are all learning it together. ನಾವೆಲ್ಲರೂ ಒಟ್ಟಾಗಿ ಕಲಿಯುವರಾಗಿದ್ದೇವೆ. That is the beauty of a church. ಇದುವೇ ಸಭೆಯ ಒಂದು ಸುಂದರತೆ. It is the beauty of God's children. ಇದು ದೇವರ ಮಕ್ಕಳ ಒಂದು ಸೌಂದರ್ಯ. When I am down, somebody else encourages me. ನಾನು ಕೆಳಗೆ ಬೀಳುವಾಗ ಮತ್ತೊಬ್ಬರು ನನ್ನನ್ನು ಪ್ರೋತ್ಸಾಹಿಸುತ್ತಾರೆ. That is why in the Bible also we don't see child. We see a lot of children, my beloved children in the Lord. ಈ ಕಾರಣದಿಂದಲೇ ಸತ್ಯವೇದದಲ್ಲಿ ಮಗು ಎಂಬುದಾಗಿ ನೋಡದೆ ದೇವರ ಮಕ್ಕಳು ನನಗೆ ಪ್ರೀತಿಯ ಮಕ್ಕಳೇ ಎಂಬುದಾಗಿ ಹೆಚ್ಚಾಗಿ ಓದುತ್ತೇವೆ. The church is a body of Christ. ಸಭೆಯದು ಕ್ರಿಸ್ತನ ದೇಹವಾಗಿದೆ. When there is a pain in the ear, my hand will go to help it. ನನ್ನ ಕಿವಿಯಲ್ಲಿ ನೋವಿರುವುದಾದರೆ ನನ್ನ ಕರಗಳು ಹೋಗಿ ಅದಕ್ಕೆ ಸಹಾಯ ಮಾಡುತ್ತವೆ. My mouth will speak to the doctor about the pain in my ear. ನನ್ನ ಕಿವಿಯಲ್ಲಿರುವಂತಹ ನೋವಿನ ವಿಷಯವಾಗಿ ನನ್ನ ಬಾಯಿ ಮಾತನಾಡುತ್ತದೆ. My legs will take me to the doctor. ನನ್ನ ಕಾಲುಗಳು ನನ್ನನ್ನು ವೈದ್ಯರ ಬಳಿ ಕರೆಕೊಂಡು ಹೋಗುತ್ತದೆ. My brain will work to tell about it properly. ನನ್ನ ಒಂದು ಮೆದುಳಾದ ಈ ಸಂಗತಿಗಳನ್ನು ಸರಿಯಾದ ರೀತಿಯಲ್ಲಿ ತಿಳಿಸುವುದಕ್ಕೆ ನನಗೆ ಸಹಾಯ ಮಾಡುತ್ತದೆ. That is the beauty of a church. ಇದು ಸಭೆಯ ಒಂದು ಸುಂದರತೆ. Nobody is perfect. ಯಾರು ಪರಿಪೂರ್ಣರಲ್ಲ. We are all learning together. ನಾವೆಲ್ಲರೂ ಒಟ್ಟಾಗಿ ಕಲಿಯುವರಾಗಿದ್ದೇವೆ. There's a beautiful song for children says God is still working in me. ನಾವು ಮಕ್ಕಳು ಕಲಿಯುವುದಕ್ಕೆ ಒಂದು ಹಾಡು, ದೇವರು ಇನ್ನೂ ನನ್ನಲ್ಲಿ ಕಾರ್ಯ ಮಾಡುತ್ತಿದ್ದಾನೆ ಎಂಬ ಒಂದು ಹಾಡು. Oh, he makes the moon and the stars. ಆತನು ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡಿದನು. But he is still working in me. ಆದರೆ ಇನ್ನೂ ನನ್ನಲ್ಲಿ ಆತನು ಕಾರ್ಯ ಮಾಡುತ್ತಿದ್ದಾನೆ. Age doesn't matter. ವಯಸ್ಸು ಒಂದು ವಿಷಯವಲ್ಲ. We can still have seasons of feeling sad in spiritual terms. ನಮ್ಮ ಆತ್ಮಿಕ ಸಂಗತಿಗಳಲ್ಲಿ ನಾವು ಇನ್ನೂ ದುಃಖಿತರಾಗುವುದಕ್ಕೆ ಇನ್ನೂ ಅನೇಕ ಕಾಲಗಳಿರಬಹುದು. We can get encouraged. That's the beauty of it. Encouraged by a young person. ಆದರೂ ನಾವು ಒಬ್ಬ ಯೌವನಸ್ಥನಿಂದ ನಾವು ಪ್ರೋತ್ಸಾಹಕ್ಕೊಳಗಾಗಬಹುದು. Or the young person can be encouraged by a senior person. ಒಬ್ಬ ಯೌವನಸ್ಥನಾದಂತಹ ಹುಡುಗನು ಒಂದು ಪ್ರಾಯಸ್ಥನಾದಂತಹ ಒಬ್ಬರಿಂದ ಪ್ರೋತ್ಸಾಹಕ್ಕೊಳಗಾಗಬಹುದು. God can use anybody to speak to you. ನಿಮ್ಮೊಂದಿಗೆ ಮಾತನಾಡುವುದಕ್ಕೆ ದೇವರು ಯಾರನ್ನ ಬೇಕಾದರೂ ಉಪಯೋಗಿಸಬಹುದು. But as we were looking at the scriptures, ನಾವು ದೇವರ ವಾಕ್ಯವನ್ನು ನೋಡುತ್ತಿದ್ದ ಹಾಗೆ with what attitude are we sitting? ನಾವು ಯಾವ ಮನೋಭಾವದಿಂದ ಇಲ್ಲಿ ಕುಳಿತಿದ್ದೇವೆ? When we are talking to a senior brother or even a younger person, what attitude are we sitting with? ನಾವು ಒಬ್ಬ ಯೌವನಸ್ಥರೊಂದಿಗೂ ಅಥವಾ ಪ್ರಾಯಸ್ಥರೊಂದಿಗೂ ಮಾತನಾಡುವಾಗ ಯಾವ ಮನೋಭಾವದಿಂದ ಕುಳಿತವರಾಗಿ ಮಾತನಾಡುತ್ತಿದ್ದೇವೆ? Many times when we come to churches or listen to preachers, we say, oh, it is this person. ಅನೇಕ ಸಂದರ್ಭಗಳಲ್ಲಿ ನಾವು ಸಭೆಗೆ ಬಂದು ದೇವರ ವಾಕ್ಯವನ್ನು ಕೇಳುವಾಗ ಆ ಪ್ರಸಂಗಿಯನ್ನು ನೋಡಿ ಈ ವ್ಯಕ್ತಿಯ ಬಿಡು ಎಂಬುದಾಗಿ ಹೇಳುತ್ತೇವೆ. Good to sleep. ನಿದ್ದೆ ಮಾಡಬಹುದು, ನಿದ್ದೆ ಮಾಡೋದಕ್ಕೆ ಒಳ್ಳೆಯ ಸಮಯ. Say, oh, what is he talking? His life is more bad than mine. What can he talk? ಅವರು ಏನನ್ನ ಮಾತನಾಡುತ್ತಿದ್ದಾರೆ, ಆ ವ್ಯಕ್ತಿಯ ಜೀವಿತ ನನ್ನ ಜೀವಿತಕ್ಕಿಂತ ಬಹಳ ಕೆಟ್ಟದಾಗಿದೆ, ಅವರು ಇನ್ನೇನಂತ ತಾನೇ ಹೇಳಲಿಕ್ಕೆ ಸಾಧ್ಯ. But I say, if the donkey of Bileam can speak and make his way right, let a donkey speak. May God's word be spoken. ಆದರೆ ನಾನು ಹೇಳುತ್ತೇನೆ, ಒಂದು ಬಿಳಾಮನ ಕತ್ತೆಯು ಬಾಯಿ ತೆರೆದು ಮಾತನಾಡಿ ಬಿಳಾಮನನ್ನ ಸರಿಪಡಿಸುವುದಾದರೆ ಅಂತ ಕತ್ತೆಯೇ ಮಾತನಾಡಲಿ, ಅದರ ಮೂಲಕ ದೇವರ ವಾಕ್ಯವು ಮಾತನಾಡಲ್ಪಡಲಿ. May God enable us as we sit at His feet. ನಾವು ಆತನ ಪಾದ ಬಳಿ ಕುಳಿತಿರುವಾಗ ದೇವರು ನಮಗೆ ಸಹಾಯ ಮಾಡಲಿ. With the attitude, Lord, speak to me. ದೇವರೇ ನನ್ನೊಂದಿಗೆ ಮಾತನಾಡು ಎಂಬ ಮನೋಭಾವದಿಂದ ಕುಳಿತವರಾಗಿರೋಣ. Shall we continue with the passage which we are looking in? ನಾವು ಧ್ಯಾನಿಸುತ್ತಿದ್ದಂತ ವೇದ ಭಾಗಗಳಿಗೆ ನಾವು ಮುಂದುವರಿಸೋಣವೇ? We'll read that verse again. ಆ ವಚನವನ್ನು ಪುನಃ ಮತ್ತೊಮ್ಮೆ 1 Thessalonians chapter 2 and verse 13. ಥೆಸಲೋನಿಕದವರಿಗೆ ಪೌಲನು ಬರೆದಂತಹ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದ 13ನೇ ವಚನ. ಈಗಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದು ಎಣಿಸದೆ ದೇವರ ವಾಕ್ಯವನ್ನೇ ತಿಳಿದು ಅಂಗೀಕರಿಸಿದ್ದಕ್ಕಾಗಿ
ನಾವಂತೂ ಎಡಬಿಡದೆ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುತ್ತೇವೆ. ಅದು ನಿಜವಾಗಿ ದೇವರ ವಾಕ್ಯವೇ. ಅದು ನಂಬುವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ನಡೆಸುತ್ತದೆ. Thank you. Here we are looking at the word of God and understanding this exactly is the word of God. ನಾವು ದೇವರ ವಾಕ್ಯವನ್ನು ಇಲ್ಲಿ ಗಮನಿಸುವರಾಗಿ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತದ್ದೇ ನಿಜವಾದಂತಹ ದೇವರ ವಾಕ್ಯ ಎಂಬ ನಿಟ್ಟಿನಲ್ಲಿ ನೋಡುವರಾಗಿದ್ದೇವೆ. What is the word of God speaking about? ಇಲ್ಲಿ ದೇವರ ವಾಕ್ಯವು ಯಾವುದರ ಕುರಿತಾಗಿ ಮಾತನಾಡುತ್ತಿದೆ? Oh, it is talking about history. ಇದು ಚರಿತ್ರೆಯ ಕುರಿತಾಗಿ ಮಾತನಾಡುತ್ತಿದೆ. Oh, it is talking about geography of the places. ಅದು ಭೌಗೋಳಿಕ ಶಾಸ್ತ್ರದ ಕುರಿತಾಗಿ ಮಾತನಾಡುತ್ತದೆ. Oh, it is talking about the archaeological proofs in the which has been discovered. ಈಗಾಗಲೇ ಪತ್ತೆ ಹಚ್ಚಲ್ಪಟ್ಟಿರುವಂತಹ ಪುರಾತನ ತತ್ವಶಾಸ್ತ್ರಗಳ ಕುರಿತಾಗಿ ಮಾತನಾಡುತ್ತದೆ. Oh, it is talking about the prophecies which has been fulfilled. ಈಗಾಗಲೇ ನೆರವೇರಿರುವಂತಹ ಪ್ರವಾದನೆಗಳ ಕುರಿತಾಗಿ ಮಾತನಾಡುತ್ತದೆ. Oh, it is talking about the prophecies which will take place in the future. ಈ ಮುಂದೆ ನಡೆಯಲಿರುವಂತಹ ನೆರವೇರಲಿರುವಂತಹ ಪ್ರವಾದನೆಗಳ ಕುರಿತಾಗಿ ಮಾತನಾಡುತ್ತದೆ. It is talking about the practical steps in your Christian life. ನಿಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನೀವು ತೆಗೆದುಕೊಳ್ಳಬೇಕಾದಂತಹ ಪ್ರಾಯೋಗಿಕ ಹೆಜ್ಜೆಗಳ ಕುರಿತಾಗಿ ಮಾತನಾಡುತ್ತದೆ. It is convincing about your sins and reminding you of the judgment which is waiting. ನೀವು ನಿಮ್ಮ ಪಾಪಗಳ ವಿಷಯಗಳಲ್ಲಿ ನಿಮಗೆ ಮನವರಿಕೆಯನ್ನು ಉಂಟು ಮಾಡಿ ನಿಮಗಾಗಿ ಕಾದಿರುವಂತಹ ಆ ನ್ಯಾಯ ತೀರ್ಪಿನ ವಿಷಯದಲ್ಲಿ ನೆನಪನ್ನು ಉಂಟು ಮಾಡುತ್ತದೆ. But the beauty of it is this is not written by man. ಆದರೆ ಇದರಲ್ಲಿರುವಂತಹ ಸುಂದರತೆ ಏನೆಂದರೆ ಇದು ಮನುಷ್ಯನಿಂದ ಬರೆಯಲ್ಪಟ್ಟದ್ದಲ್ಲ. Oh yes, man's hands were used. ಹೌದು, ಮನುಷ್ಯನ ಕರಗಳು ಇದರಲ್ಲಿ ಉಪಯೋಗಿಸಲ್ಪಟ್ಟವು. Oh, but the word of God was being breathed into each word which was being written. ಆದರೆ ಬರೆಯಲ್ಪಟ್ಟಂತಹ ಪ್ರತಿಯೊಂದು ಪದಗಳ ಮೂಲಕವಾಗಿ ದೇವರ ಉಸಿರು ತಾನೇ ಉಸಿರಿಸಲ್ಪಟ್ಟಿತು. There are many contradictions which we look into the scriptures. ಶಾಸ್ತ್ರಗಳಲ್ಲಿ ಗಮನಿಸುವಾಗ ಅನೇಕ ತದ್ವಿರುದ್ಧಗಳ ಸಂಗತಿಗಳಾಗಿ ಕಾಣಬಹುದು. Oh yes, the British Encyclopedia told many years back there was no group of people known as the Hittites. ಆ ಹಿಟ್ಟೈಟ್ಸ್ ಎಂಬುದಾಗಿ ಹಿತ್ತಿಯರು ಎಂಬುದಾಗಿ ಹೇಳಲ್ಪಡುವಂತಹ ಒಂದು ಗುಂಪಿನ ಜನಾಂಗವೇ ಇಲ್ಲ ಎಂಬುದಾಗಿ ಬ್ರಿಟಿಷ್ ಎನ್ಸೈಕ್ಲೋಪೀಡಿಯಾ ಎಂಬ ಒಂದು ಪುಸ್ತಕದಲ್ಲಿ ಬರೆಯಲ್ಪಟ್ಟಿತು. But it had to correct its textbooks later on, saying that yes, it was discovered and it was proven that this people which was mentioned in the Bible was actually archaeologically discovered. ಆದರೆ ಈ ಒಂದು ಸತ್ಯವೇದವನ್ನು ಅವರು ಗಮನಿಸಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತಹ ಹಿತ್ತಿಯರು ಎಂಬ ಈ ಗುಂಪಿನ ಜನರ ಕುರಿತಾದಂತಹ ಸಂಗತಿಗಳು ಈಗಾಗಲೇ ಪತ್ತೆ ಹಚ್ಚಲ್ಪಟ್ಟಿರುವಂತಹ ಕಾರಣ ಆ ಜನರು ಇದ್ದರು, ಅಸ್ತಿತ್ವದಲ್ಲಿದ್ದರು ಎಂಬ ಒಂದು ಸತ್ಯವನ್ನ ಆ ಎನ್ಸೈಕ್ಲೋಪೀಡಿಯಾದಲ್ಲಿ ಅದನ್ನು ತಿದ್ದುಪಡಿ ಮಾಡಿ ಅದನ್ನು ಸರಿ ಮಾಡಬೇಕಾಗಿದೆ. Many examples we can talk about. ಈ ರೀತಿಯಾಗಿ ಅನೇಕ ಉದಾಹರಣೆಗಳನ್ನು ನಾವು ಮಾತನಾಡಬಹುದು. The multitudes of prophecies which has been fulfilled. ಅನೇಕ ಬಹುಸಂಖ್ಯಾತ ಒಂದು ಪ್ರವಾದನೆಗಳು ನೆರವೇರಿದೆ. Just taking the example of the prophecies concerning the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ಕುರಿತಾದಂತಹ ಪ್ರವಾದನೆಗಳನ್ನೇ ನಾವು ಉದಾಹರಣೆಗೆ ತೆಗೆದುಕೊಳ್ಳುವುದಾದರೆ there are multiple prophecies which we can talk about. ಆತನ ಕುರಿತಾಗಿ ಹಲವಾರು ಪ್ರವಾದನೆಗಳ ಕುರಿತಾಗಿ ನಾವು maybe we can talk about the virgin birth which is prophecy. ಕನ್ಯೆಯಲ್ಲಿ ಹುಟ್ಟಿದಂತಹ ಆ ಒಂದು ಸ್ತ್ರೀಯ ಕುರಿತಾದಂತಹ ಕ್ರಿಸ್ತನ ಕುರಿತಾದಂತಹ ಪ್ರವಾದನೆ ಕುರಿತಾಗಿ we can talk about the show it's arising from the root of Jesse. ಆತನು ಇಷಯನ ಒಂದು ಬೇರು ಎಂಬುದಾಗಿ ಹೇಳುವಂತಹ ವಿಷಯವನ್ನು ನಾವು we can talk about the birth in Bethlehem. ಆತನ ಬೆತ್ಲೆಹೇಮಿನಲ್ಲಿ ಜನಿಸಿದ ಆತನ ಜನನದ ಕುರಿತಾಗಿ ಮಾತನಾಡಬಹುದು. we can talk about the travel to Egypt during that younger days. ಆತನ ಒಂದು ಸಣ್ಣ ವಯಸ್ಸಿನಲ್ಲಿ ಆ ಬಾಲ್ಯದಲ್ಲಿ ಆತನು ಐಗುಪ್ತ ದೇಶಕ್ಕೆ ಪ್ರಯಾಣ ಮಾಡೋದ್ರ ಕುರಿತಾಗಿ ನೋಡಬಹುದು. like that we can talk about a multitude of things. ಈ ರೀತಿಯಾಗಿ ಅನೇಕ ಸಂಗತಿಗಳನ್ನು ನಾವು ಮಾತನಾಡಬಹುದು. but there was a calculation which was done. ಅಲ್ಲಿ ಒಂದು ಲೆಕ್ಕಾಚಾರ ಇದ್ದಿತು. all the prophecies taking place in one man. ಈ ಎಲ್ಲಾ ಪ್ರವಾದನೆಗಳು ಒಬ್ಬ ವ್ಯಕ್ತಿಯಲ್ಲಿ ನೆರವೇರುತ್ತದಾಗಿದೆ. so they say if 8 of those prophecies had to take place in one man, ಇದರಲ್ಲಿ 8 ಪ್ರವಾದನೆಗಳು ಒಬ್ಬ ವ್ಯಕ್ತಿಯಲ್ಲಿ ನೆರವೇರಬೇಕಾದರೆ the chance of that happening is 1 in 10 raised to 17. 1 into 10 raised to 17. ಆ ಒಂದು ಪ್ರವಾದನೆಗಳು ಒಬ್ಬ ವ್ಯಕ್ತಿಯಲ್ಲಿ ನೆರವೇರುವುದಾದರೆ ಅದು ಒಂದು ವ್ಯಕ್ತಿಗೆ 17ರಷ್ಟು ಸಮ ಎಂಬುದಾಗಿ. and like that taking just 48 of those prophecies taking place in one man. ಈ ರೀತಿಯಾಗಿ 48 ಪ್ರವಾದನೆಗಳು ಒಬ್ಬ ವ್ಯಕ್ತಿಯಲ್ಲಿ ನೆರವೇರುವುದಾದರೆ the calculation says 1 in 10 raised to 153 chance. ಆ ಒಂದು 10ರಲ್ಲಿ ಒಂದು ಪ್ರವಾದನೆಯ ನೆರವೇರುವಂತಹ ಒಂದು ಖಚಿತತ್ವವು ಅದು 100ಕ್ಕೆ ಅದು ಏರ್ತದೆ. that is almost impossible. ಅದು ಅಸಾಧ್ಯ. so that is what the calculate you want to take in any field. the word of God has never been proven wrong. ಈ ರೀತಿಯಾಗಿ ನೀವು ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡರೂ ಸಹ ದೇವರ ವಾಕ್ಯವು ತಪ್ಪು ಎಂಬುದಾಗಿ ಯಾರಿಂದಲೂ ಸಾಬೀತು ಮಾಡಲು ಸಾಧ್ಯವಾಗಿಲ್ಲ. Please turn with me to Isaiah chapter 46. ಯೆಶಾಯನ ಪ್ರವಾದನೆ 46ನೇ ಅಧ್ಯಾಯಕ್ಕೆ ಬನ್ನಿರಿ. verses 9 to 11. 46 9ರಿಂದ 11. Isaiah chapter 46 verse 9 to 11. ಮನುಷ್ಯರಿಗೆ ತಕ್ಕಂತೆ ನಡೆಯಿರಿ, ಪುರಾತನದ ಹಳೆಯ ಸಂಗತಿಗಳನ್ನು ಜ್ಞಾಪಿಸಿಕೊಳ್ಳಿರಿ. ನಾನೇ ದೇವರು, ಇನ್ನು ಯಾರೂ ಅಲ್ಲ. ನಾನೇ ಪರಮ ದೇವರು, ನನಗೆ ಸರಿ ಸಮಾನರಿಲ್ಲ. ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ. ನನ್ನ ಸಂಕಲ್ಪವು ನಿಲ್ಲುವುದು, ನನ್ನ ಇಷ್ಟಾರ್ಥವೆಲ್ಲ ನೆರವೇರಿಸುವೆನು ಎಂದು ಹೇಳಿ ಇನ್ನೂ ನಡೆಯದಿರುವ ಕಾರ್ಯಗಳನ್ನು ಪುರಾತನ ಕಾಲದಲ್ಲಿಯೇ ಅರುಹಿದ್ದೇನೆ.
ಮೂಡಲಿಂದ ಹದ್ದು ಎರಗಲಿ ಎಂದು, ಅಂದರೆ ನನ್ನ ಸಂಕಲ್ಪವನ್ನು ನೆರವೇರಿಸತಕ್ಕವನು ದೂರ ದೇಶದಿಂದ ಬರಲಿ ಎಂದು ಕೂಗಿದ್ದೇನೆ. ನಾನು ನುಡಿದಿದ್ದೇನೆ, ಈಡೇರಿಸುವೆನು, ಆಲೋಚಿಸಿದ್ದೇನೆ, ಸಾಧಿಸುವೆನು. Oh, beautiful words from the scripture. ಸತ್ಯವೇದದಲ್ಲಿರುವಂತಹ ಸುಂದರವಾದಂತಹ ಪದಗಳನ್ನು ನಾವು I will bring it to pass. I have purposed it. I will do it. ನಾನು ಅವುಗಳನ್ನು ನುಡಿದಿದ್ದೇನೆ, ಈಡೇರಿಸುವೆನೆ. It says clearly, I am the God, I am, there is no other, I am God and there is none like me. ನಾನೇ ದೇವರು, ಇಲ್ಲಿ ಯಾರು ಅಲ್ಲ, ನಾನೇ ಪರಮ ದೇವರು, ನನಗೆ ಸರಿ ಸಮಾನರಿಲ್ಲ. That is the God of the Bible. ಇದು ಸತ್ಯವೇದದ ದೇವರು. Oh, who knows things from before it is about to take place. ಆ ಸಂಗತಿಗಳು ನಡೆಯೋದಕ್ಕೆ ಮುಂಚಿತವಾಗಿ ಅವುಗಳನ್ನು ತಿಳಿದಿರುವಂತಹ ಕರ್ತನು. Declaring the end from the beginning, from the ancient time, things are not yet done. ಆದಿಯಿಂದಲೇ ಆದಿಯಲ್ಲಿ ಅಂತ್ಯವನ್ನು ತಿಳಿಸುವಂತಹ, ಇನ್ನು ನಡೆಯದಿರುವಂತಹ ಸಂಗತಿಗಳನ್ನ ಘೋಷಿಸುವಾತನು. Verse 11 it talks about a man who executes my counsel from a far country. ದೂರ ದೇಶದಿಂದ ನನ್ನ ಸಂಕಲ್ಪವನ್ನು ನೆರವೇರಿಸುವಂತ ಒಬ್ಬ ವ್ಯಕ್ತಿಯ ಕುರಿತಾಗಿ ಮಾತನಾಡುವುದು. It is talking about Cyrus the Persian king. ಅಲ್ಲಿ ಪಾರ್ಸಿ ಅರಸನಾದಂತಹ ಸೈರಸ್ನ ಕುರಿತಾಗಿ ನಾವು ನೋಡುತ್ತೇವೆ. It is historically proved about the Cyrus declaration and we have the documents of that even now about Israel being brought back to Israel. ಇಸ್ರಾಯೇಲ್ ಜನವು ಆ ಒಂದು ಪಾರ್ಸಿಯ ರಾಜ್ಯದಿಂದ ಇಸ್ರಾಯೇಲ್ ದೇಶಕ್ಕೆ ಕರೆತರಬರುವಂತ ಕುರಿತಾದಂತಹ ಆ ಘೋಷಣೆಯ ಸಂಗತಿಗಳು ಇಂದು ಕೂಡ ನಮ್ಮಲ್ಲಿ ಲಭ್ಯವಿದೆ. ಅದು ಕೋರೇಶನ ಅರಸನಾದಂತಹ ಕೋರೇಶನ ಕಾಲಘಟ್ಟದಲ್ಲಿ ಘೋಷಣೆಯಾದಂತಹ ರಾಜಾಜ್ಞೆಯಾಗಿತ್ತು. Please turn with me to Hosea chapter 14. ಹೋಶೇಯನ ಪ್ರವಾದನೆ ಗ್ರಂಥದ 14ನೇ ಅಧ್ಯಾಯಕ್ಕೆ ಬನ್ನಿರಿ. Verse 9. 9ನೇ ವಚನ. ಜ್ಞಾನಿಗಳು ಈ ಸಂಗತಿಗಳನ್ನು ಗ್ರಹಿಸುವರು, ವಿವೇಕಿಗಳು ಅವುಗಳನ್ನು ತಿಳಿದುಕೊಳ್ಳುವರು. ಯೆಹೋವನ ಮಾರ್ಗಗಳು ರುಜುವಾದವುಗಳು, ಅವುಗಳಲ್ಲಿ ಸನ್ಮಾರ್ಗಿಗಳು ನಡೆಯುವರು, ದುರ್ಮಾರ್ಗಿಗಳು ಎಡೆ ಬೀಳುವರು. Oh, look at that. Who is wise? Let him understand these things. ಜ್ಞಾನಿ ಆಗಿರುವವರು ಈ ಸಂಗತಿಗಳನ್ನು ಗ್ರಹಿಸಲಿ ಎಂದು ಓದುತ್ತೇವೆ. Oh, it talks about the ways of the Lord. Let him know them, that the Lord's ways are right. ಯೆಹೋವನ ಮಾರ್ಗಗಳು ರುಜುವಾದವುಗಳು ಎಂಬುದನ್ನು ಅವರು ಗ್ರಹಿಸಲಿ, ಅವರು ತಿಳ್ಕೊಳ್ಳಲಿ. Says the righteous will walk in them. ಅವುಗಳಲ್ಲಿ ಸನ್ಮಾರ್ಗಿಗಳು ನಡೆಯುವರು. Now the question is, are we understanding what the Bible is talking to us? ಅದರ ಪ್ರಶ್ನೆ ಏನೆಂದರೆ, ದೇವರು ಸತ್ಯವೇದವು ನಮ್ಮ ಮುಂದಿಗೆ ಏನನ್ನ ಮಾತನಾಡುತ್ತಿದೆಯೋ ಅದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತಿದ್ದೇವಾ? The ways of the Lord are right. ಕರ್ತನ ಮಾರ್ಗಗಳು ರುಜುವಾದವುಗಳು, ಸರಿಯಾದವುಗಳು. And when we come to 107 verse 43, 107:43 ನಾವು ಓದುವುದಾದರೆ, Psalms 107 verse 43, ಕೀರ್ತನೆಗಳು 107:43. ಜ್ಞಾನಿಗಳು ಈ ಸಂಗತಿಗಳನ್ನು ಗಮನಿಸಿ ಯೆಹೋವನ ಕೃಪಾ ಕಾರ್ಯಗಳನ್ನು ಗ್ರಹಿಸಿಕೊಳ್ಳಲಿ. look at that. Once you keep reading the scriptures and understanding, you will understand the loving kindness of the Lord. ನೀವು ಒಮ್ಮೆ ದೇವರ ವಾಕ್ಯವನ್ನು ಓದುತ್ತಾ ಅದನ್ನು ಅರ್ಥ ಮಾಡಿಕೊಳ್ಳುವುದಾದರೆ ನೀವು ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆರಂಭಿಸ್ತೀರಿ. See, it is not easy to say, okay, this is just the word of God and I will just leave it as it needs to start working inside you. ಇದು ದೇವರ ವಾಕ್ಯ, ಇದನ್ನು ನಾನು ಓದಿ ಹಾಗೆ ಬಿಟ್ಟು ಬಿಡುತ್ತೇನೆ ಎಂಬುದಾಗಿ ಹೇಳದೆ ಅದು ನಿಮ್ಮಲ್ಲಿ ಕಾರ್ಯ ಮಾಡುವುದಕ್ಕೆ ನೀವು ಅನುಮತಿಸುವರಾಗಿರಬೇಕು. When we come to 1 Corinthians chapter 10 and verse 11, ಕೊರಿಂಥದವರಿಗೆ ಬರೆದಂತಹ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯದ 11ನೇ ವಚನಕ್ಕೆ ನಾವು ಬರುವುದಾದರೆ, it says, now all these things happened to them as examples and they were written for our admonition and upon whom the ends of the ages have come. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ. So we need to understand and look at the scriptures of those people who were disobedient and who were obedient to the word of God. ಈಗ ನಾವು ದೇವರ ವಾಕ್ಯವನ್ನು ಓದಿ ಗಮನಿಸುವಾಗ ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದಂತ ಮತ್ತು ಅವಿಧೇಯರಾಗಿದ್ದಂತ ಜನರನ್ನ ಗಮನಿಸಿ ತಿಳ್ಕೊಳ್ಳಬೇಕು. We need to see how Lord was dealing with them. ದೇವರವರೊಂದಿಗೆ ಹೇಗೆ ವ್ಯವಹರಿಸುತ್ತಿದ್ದಾನೆ ಎಂಬುದನ್ನು ನಾವು ನೋಡಬೇಕು. Because these were written as examples for us. ಯಾಕಂದ್ರೆ ಈ ಸಂಗತಿಗಳು ನಮಗೆ ಉದಾಹರಣೆಯಾಗಿ ನಿದರ್ಶನ ರೂಪವಾಗಿ ಬರೆಯಲ್ಪಟ್ಟಿವೆ. These are not stories alone which are in the Bible. ಸತ್ಯವೇದದಲ್ಲಿ ಇರುವಂತಹ ಕೇವಲ ಕಥೆಗಳು ಮಾತ್ರವಲ್ಲ. These are things which have happened in the history of human mankind. ಈ ಸಂಗತಿಗಳು ಮಾನವ ಕುಲದ ಚರಿತ್ರೆಯಲ್ಲಿ ನಿಜವಾಗಿ ನೆರವೇರಿದಂತಹ ಘಟನೆಗಳಾಗಿವೆ. The people of Israel is the greatest example of how God deals with the people of his people. ದೇವರು ತನ್ನ ಜನರೊಂದಿಗೆ ಹೇಗೆ ವ್ಯವಹರಿಸುತ್ತಾನೆ ಎಂಬುದಕ್ಕೆ ಇಸ್ರಾಯೇಲ್ ಜನಾಂಗವೇ ಒಂದು ದೊಡ್ಡ ಉದಾಹರಣೆಯಾಗಿದೆ. Many people tell me only the New Testament was enough. Why do we need the Old Testament? ಅನೇಕರು ಹೇಳುತ್ತಾರೆ, ನಮಗೆ ಹೊಸ ಒಡಂಬಡಿಕೆ ಸಾಕಾಗಿತ್ತು, ಹಳೆ ಒಡಂಬಡಿಕೆ ಅಗತ್ಯವೇನು? Oh yes, it is very very important to understand the character and how he deals with his people. ಆದರೆ ಹಳೆ ಒಡಂಬಡಿಕೆಯನ್ನು ಓದುವಾಗ ದೇವರು ಹೇಗೆ ತನ್ನ ಜನರೊಂದಿಗೆ ವ್ಯವಹರಿಸುತ್ತಾನೆ ಮತ್ತು ದೇವರ ಗುಣಲಕ್ಷಣಗಳು ಏನೆಂಬುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅದು ಬಹಳ ಪ್ರಾಮುಖ್ಯವಾದದ್ದು. Oh, we might say it is about the age of the people of Israel and not about believers. ಅದು ಇಸ್ರಾಯೇಲ್ ಜನರ ಕುರಿತಾದದ್ದು, ವಿಶ್ವಾಸಿಗಳಿಗೆ ಅಲ್ಲ ಎಂಬುದಾಗಿ ನಾವು
ಹೇಳಬಹುದು. But we know the character of God and how He deals with the special people, the royal priesthood, how He deals with His own unique people. ಆದರೆ ಹಳೆ ಒಡಂಬಡಿಕೆಯನ್ನು ನೋಡುವಾಗ ದೇವರು ತನ್ನ ವಿಶೇಷವಾದಂತಹ ಸ್ವಕೀಯ ಜನರಾದಂತಹ ಯಾಜಕ ರಾಜವಂಶಸ್ಥರಾದಂತಹ ಯಾಜಕ ಜನರೊಂದಿಗೆ ಹೇಗೆ ದೇವರು ವ್ಯವಹರಿಸುತ್ತಾನೆ ಎಂಬುದನ್ನು ನಾವು ಅಲ್ಲಿ ಓದಿ Please turn with me to Hebrews chapter 4 and verse 2. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 2ನೇ ವಚನಕ್ಕೆ ಬನ್ನಿರಿ. We look at the lifestyle of the Israelites. ಅಲ್ಲಿ ಇಸ್ರಾಯೇಲರ ಒಂದು ಜೀವಿತವನ್ನು ನಾವು ಜೀವಿತ ಶೈಲಿಯನ್ನು ನೋಡುತ್ತೇವೆ. The Israelites also were traveling from Egypt to their promised land Canaan. ಇಸ್ರಾಯೇಲರು ಕೂಡ ಅವರು ಒಂದು ವಾಗ್ದಾನ ಮಾಡಲ್ಪಟ್ಟಂತ ದೇಶವಾದಂತ ಕಾನಾನ್ ದೇಶಕ್ಕೆ ಐಗುಪ್ತ ದೇಶದಿಂದ ಅವರು ಪ್ರಯಾಣ ಮಾಡುತ್ತಿದ್ದರು. There was a wilderness journey of lots of persecutions and problems which they had to face because of the situation in which they were in. ಅವರಿದ್ದಂತಹ ಒಂದು ಸಂಗತಿಗಳಿಗೆ ಸ್ಥಿತಿಗತಿಗಳಿಗೆ ಅನುಸಾರವಾಗಿ ಅರಣ್ಯ ಮಾರ್ಗದಲ್ಲಿ ನಾನಾ ರೀತಿಯ ಸಂಕಷ್ಟಗಳನ್ನು ಅವರು ಎದುರಿಸಬೇಕಾಯಿತು. They had the problems which they themselves created and they had outside problems also attacking them. ಅವರ ಮೂಲಕವಾಗಿ ತಮ್ಮಿಂದಲೇ ಅವರು ಉಂಟು ಮಾಡಿಕೊಂಡಂತಹ ಸಮಸ್ಯೆಗಳು ಮತ್ತು ಹೊರಗಿನಿಂದ ಬಂದಂತಹ ಸಮಸ್ಯೆಗಳ ಮಧ್ಯೆ ಅವರು ಹಾದು ಹೋಗಬೇಕಾಗಿದೆ. We are also in a wilderness journey. ನಾವು ಕೂಡ ಒಂದು ಅರಣ್ಯ ಮಾರ್ಗದಲ್ಲಿದ್ದೇವೆ. Oh, we are also traveling towards our promised land. ನಾವು ಕೂಡ ನಮಗೆ ವಾಗ್ದಾನ ಮಾಡಲ್ಪಟ್ಟಂತ ದೇಶದ ಕಡೆಗೆ ದೃಷ್ಟಿಸಿದ್ದವರಾಗಿ ನಾವು ಪ್ರಯಾಣ ಮಾಡುತ್ತಿದ್ದೇವೆ. To be with our Lord and Savior Jesus Christ. ನಮ್ಮ ರಕ್ಷಕನು ಕರ್ತನಾದಂತಹ ಯೇಸು ಕ್ರಿಸ್ತನೊಂದಿಗೆ ಇರುವುದಕ್ಕಾಗಿ ನಾವು ಪ್ರಯಾಣ ಮಾಡುತ್ತಿದ್ದೇವೆ. In 1 Thessalonians is the promise of the rapture in which we say, oh, comfort each other with these words that yes, you will be with him. ನಾವು ಥೆಸಲೋನಿಕರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಒಯ್ಯಲ್ಪಡುವಿಕೆ ಅಥವಾ ಎತ್ತಲ್ಪಡುವಿಕೆಯ ವಿಷಯವಾಗಿ ನಾವು ಅಲ್ಲಿ ಓದುತ್ತೇವೆ. ಆದ ಕಾರಣ ಈ ಸಂಗತಿಗಳ ಮೂಲಕವಾಗಿ ಒಬ್ಬರನ್ನೊಬ್ಬರು ಸಂತೈಸುವಿರಿ, ಒಂದು ದಿವಸ ನೀವು ಆತನೊಂದಿಗೆ ಇರುವಿರಿ ಎಂಬುದಾಗಿ ಅಲ್ಲಿ ಓದುತ್ತೇವೆ. Oh, we are looking forward to that day when we will be with our Lord and Master and Savior. ನಾವು ನಮ್ಮ ಯಜಮಾನನು ನಮ್ಮ ಕರ್ತನು ಒಡೆಯನು ಆದಂತಹ ರಕ್ಷಕನಾದಂತಹ ಕರ್ತನೊಂದಿಗೆ ಇರುತ್ತೇವೆ ಎಂಬ ನಿರೀಕ್ಷೆಯೊಂದಿಗೆ ನಾವು ಮುಂದೆ ಸಾಗುತ್ತಿದ್ದೇವೆ. Can we read Hebrews chapter 4 and verse 2? ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 2ನೇ ವಚನವನ್ನು ಓದೋಣವೇ. ಅವರಿಗೆ ಶುಭ ವರ್ತಮಾನವು ಸಾರೋಣವಾದಂತೆಯೇ ನಮಗೂ ಸಾರೋಣವಾಯಿತು. ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೆ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. Look at that. It says the word which they heard did not profit them, not being mixed with faith in those who heard it. ಅವರು ಅದನ್ನು ಕೇಳಿದವರು ನಂಬದೆ ಹೋದ ಕಾರಣ ಅದು ಯಾವ ರೀತಿಯಲ್ಲಿ ಅವರಿಗೆ ಪ್ರಯೋಜನವಾಗಲಿಲ್ಲ ಎಂದು ಓದುತ್ತೇವೆ. Oh, they heard the word of God. ಅವರು ದೇವರ ವಾಕ್ಯವನ್ನು ಕೇಳಿದರು, but they did not mix it with the faith in their life. ಆದರೆ ಆ ದೇವರ ವಾಕ್ಯಕ್ಕೆ ತಮ್ಮ ಜೀವಿತದಲ್ಲಿ ನಂಬಿಕೆಯನ್ನು ಅವರು ಮಿಶ್ರಣ ಮಾಡಲಿಲ್ಲ ಅಥವಾ ಸೇರಿಸಲಿಲ್ಲ. Once the faith and the word mixes together, action takes place. ಒಂದು ಬಾರಿ ದೇವರ ವಾಕ್ಯವು ಮತ್ತು ನಂಬಿಕೆಯು ಒಟ್ಟಾಗುವಾಗ ಅಲ್ಲಿ ಕ್ರಿಯೆಗಳು ಆರಂಭವಾಗುತ್ತದೆ. When we come to 1 Thessalonians chapter 1, ನಾವು ಥೆಸಲೋನಿಕರಿಗೆ ಬರೆದ ಮೊದಲನೇ ಪತ್ರಿಕೆಯ 1ನೇ ಅಧ್ಯಾಯಕ್ಕೆ ಬರುವಾಗ there we find again a reason for what Paul is actually praising the church of Thessalonica. ಅಲ್ಲಿ ಥೆಸಲೋನಿಕದಲ್ಲಿದ್ದಂತಹ ಆ ಒಂದು ಸಭೆಯನ್ನ ಹೊಗಳುವುದಕ್ಕೆ ಕಾರಣವೇನೆಂಬುದಾಗಿ ನಾವು ಅಲ್ಲಿ ನೋಡುತ್ತೇವೆ. 2ನೇ ವಚನ. We give thanks to God always for you, always make mention of you in our praise, remembering without ceasing your work of faith, labor of love and patience of hope in our Lord Jesus Christ. ನಾವು ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು, ಪ್ರೀತಿಪೂರ್ವಕವಾದ ನಿಮ್ಮ ಪ್ರಯಾಸವನ್ನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲಣ ನಿರೀಕ್ಷೆಯಿಂದುಂಟಾದ ನಿಮ್ಮ ಸೈರಣೆಯನ್ನು ನಮ್ಮ ತಂದೆಯಾದ ದೇವರ ಮುಂದೆ ಎಡೆಬಿಡದೆ ಜ್ಞಾಪಕ ಮಾಡಿಕೊಂಡು ಎಂಬುದಾಗಿ ಓದುತ್ತೇವೆ. I think first the Thessalonican church was a very model church. ಥೆಸಲೋನಿಕ ಸಭೆಯ ಉತ್ತಮವಾದ ಮಾದರಿಗಳ ಸಭೆಯಾಗಿತ್ತು. Oh, it had lot of positives which Paul could talk about. ಆ ಒಂದು ಸಭೆಯಲ್ಲಿ ಪೌಲನು ಮಾತನಾಡುವುದಕ್ಕೆ ಸಾಧ್ಯವಾಗುವಂತ ಅನೇಕ ಸಕಾರಾತ್ಮಕ ಸಂಗತಿಗಳಿವೆ. Time permitting, we'll go into each of those in detail, but let us proceed further. But the work of faith is something which is commended by Apostle Paul. ನಮಗೆ ಸಮಯವಿರುವುದು ಆದರೆ ಅವುಗಳಲ್ಲಿ ಪ್ರತಿಯೊಂದು ಸಂಗತಿಯನ್ನು ನಾವು ನೋಡುವರಾಗಿರೋಣ. ಆದರೆ ಅಪೊಸ್ತಲನಾದ ಪೌಲನು ಅವರ ಕುರಿತ ನಂಬಿಕೆಯಿಂದ ಕೂಡಿದಂತ ಅವರ ಪ್ರಯಾಸವನ್ನ ಇಲ್ಲಿ ಹೊಗಳುವುದನ್ನು ನೋಡುತ್ತೇವೆ. Oh, the word which was told was mixed with the faith and which led to the works which could be seen. ಅವರು ಕೇಳಿದಂತಹ ದೇವರ ವಾಕ್ಯವು ನಂಬಿಕೆಯೊಂದಿಗೆ ಮಿಶ್ರಣವಾಗಿ ಆ ನಂಬಿಕೆ ಅವರಲ್ಲಿ ಕ್ರಿಯೆಗಳನ್ನು ಉಂಟು ಮಾಡಿದನ್ನು ನೋಡುತ್ತೇವೆ. My dear brothers and sisters, as we sit with the word of God, we need to have a prayerful attitude saying, Lord, let it work inside me. ನಾವು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವಿಲ್ಲಿ ದೇವರ ವಾಕ್ಯದ ಮುಂದೆ ಕುಳಿತಿರುವಾಗ, ಓ ಕರ್ತನೇ, ನಿನ್ನ ವಾಕ್ಯವು ನನ್ನ ಹೃದಯದಲ್ಲಿ ಕಾರ್ಯ ಮಾಡಲಿ ಎಂಬ ಮನೋಭಾವದೊಂದಿಗೆ ನಾವು ಕುಳಿತವರಾಗಿರಬೇಕು. Oh, let it transform me from inside. ಆ ಒಂದು ದೇವರ ವಾಕ್ಯವು ನನ್ನ ಅಂತರ್ಯವನ್ನು ಸಂಪೂರ್ಣವಾಗಿ ಮಾರ್ಪಾಡು ಮಾಡಲಿ. Let me each day as I go forward, let me be transformed and conformed into the image of His Son. ನಾನು ಅನುದಿವಸ ನಾನು ಮುಂದೆ ಸಾಗುತ್ತಾ ಹೋದಂತೆ ನನ್ನ ಜೀವಿತವು ಕರ್ತನಾದಂತ ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ಸದೃಶವಾದಂತ ರೀತಿಯಲ್ಲಿ ಮುಂದೆ ಸಾಗಲಿ. In Romans chapter 12 verse 1 and 2 we read about that. ರೋಮಾಪುರದವರಿಗೆ 12:1-2 ನಾವು ಅದನ್ನು ಓದುತ್ತೇವೆ. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ,
ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. Look at that. You can be conformed to this world. ನೀವು ಇಹಲೋಕದ ನಡವಳಿಕೆಯನ್ನು ಅನುಸರಿಸಲಿಕ್ಕೆ ಸಾಧ್ಯ. The world can squeeze you into its mold. ಲೋಕವು ತನ್ನ ಇಷ್ಟಕ್ಕನುಸಾರವಾಗಿ ನಿಮ್ಮನ್ನು ಹಿಂಡಬಹುದು. You can follow the fashions of this ಈ world. ಲೋಕದ ಸಂಗತಿಗಳನ್ನು ನೀವು ಅನುಸರಿಸಬಹುದು. The world is trying to tempt you and mold you into how it wants its system to work. ಈ ಲೋಕದ ಸಂಗತಿಗಳು, ವ್ಯವಸ್ಥೆಗಳು ಇರುವಂತ ರೀತಿಯಲ್ಲಿ ನಿಮ್ಮನ್ನು ಆಕರ್ಷಿಸಿ ಅದಕ್ಕನುಸಾರವಾಗಿ ನೀವು ನಡೆಯುವಂತೆ ನಿಮ್ಮನ್ನು ಪ್ರೇರಿಸಬಹುದು. But to prevent that, ಆದರೆ ಅವುಗಳನ್ನು ತಡೆಗಟ್ಟಲು, you need a transformation of the heart inside you. ನಿಮ್ಮಲ್ಲಿರುವಂತಹ ಒಂದು ಹೃದಯದ ಮಾರ್ಪಾಡು ಅದು ಮುಖ್ಯವಾದದ್ದಾಗಿದೆ. You look at the colleges today, the schools today, the society today, the whole world system seems to be against what the Bible is talking about. ಈ ದಿವಸಗಳಲ್ಲಿ ಕಾಲೇಜುಗಳನ್ನ ಮತ್ತು ಕೆಲಸ ಮಾಡುವ ಸ್ಥಳಗಳನ್ನ ಮತ್ತು ಶಾಲೆಗಳನ್ನ ಗಮನಿಸಿರಿ. ಆ ಲೋಕದಲ್ಲಿರುವಂತಹ ಒಂದು ವ್ಯವಸ್ಥೆಯಾದದ್ದು ದೇವರ ವಾಕ್ಯಕ್ಕೆ ಸಂಪೂರ್ಣವಾಗಿ ವಿರುದ್ಧವಾದಂತಹ ವ್ಯವಸ್ಥೆಯಾಗಿದೆ. They try to tell the word of God is outdated. ಅವರು ಹೇಳ್ತಾರೆ ದೇವರ ವಾಕ್ಯವು ಅದು ಮುಗಿದು ಹೋಗಿರುವಂತದ್ದು. You look at today's modern world. ಆದರೆ ಈ ದಿವಸದ ಒಂದು ಆಧುನಿಕ ಲೋಕವನ್ನು ಗಮನಿಸಿರಿ. You look at the fashions which is available today. ಈ ಲೋಕದಲ್ಲಿ ಲಭ್ಯವಿರುವಂತಹ ಒಂದು ಅವಕಾಶಗಳನ್ನು The ನೋಡಿರಿ. hairstyle of today. ಈ ಲೋಕದಲ್ಲಿರುವಂತಹ ಒಂದು ಕೂದಲಿನ ಒಂದು ಅಲಂಕಾರವನ್ನು ನೋಡಿರಿ. Look at the dresses which are available today. ಇಂದು ನಾವು ಹೊಂದಿರುವಂತಹ ಒಂದು ಬಟ್ಟೆಗಳನ್ನ, ಉಡುಪುಗಳನ್ನ ಗಮನಿಸಿರಿ. Look at, you need to be more popular in this world. ಈ ಲೋಕದಲ್ಲಿ ನೀವು ಬಹಳ ಪ್ರಸಿದ್ಧರಾಗಿರಬೇಕು. You have got a musical talent. You start a rap song, you start a secular music, you do that things, you will become more popular. ಸಂಗೀತದಲ್ಲಿ ಒಳ್ಳೆಯ ತಲಾಂತಿದೆ, ಇಂತಹ ಹಾಡುಗಳನ್ನ, ಲೌಕಿಕವಾದಂತಹ ಹಾಡುಗಳನ್ನ ಹಾಡು, ನೀನು ಬಹಳ ಜನಪ್ರಸಿದ್ಧನಾಗುವಿ. My dear brothers and sisters, my dear little boys and girls, what are you conforming yourself into? ನನ್ನ ಪ್ರೀತಿಯ ಸಹೋದರ ಸಹೋದರಿಯಲ್ಲಿರುವಂತಹ ಚಿಕ್ಕ ಮಕ್ಕಳೇ ಮತ್ತು ಚಿಕ್ಕ ಮಕ್ಕಳೇ, ನೀವು ಯಾವುದರ ಸಾರೂಪ್ಯಕ್ಕೆ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳುತ್ತಿದ್ದೀರಿ? Come to Romans chapter 8. ನಾವು ರೋಮಪುರದವರಿಗೆ 8ನೇ ಅಧ್ಯಾಯಕ್ಕೆ ಬರುವಾಗ there we find some other pattern which is set before us. ನಮ್ಮ ಮುಂದೆ ಇಡಲ್ಪಡುವಂತ ಇನ್ನು ಅನೇಕ ವಿಧಾನಗಳನ್ನು ಅಲ್ಲಿ ನಾವು ನೋಡುತ್ತೇವೆ. Romans and 8 to 29. ನಾವು ರೋಮಪುರದವರಿಗೆ 8ನೇ ಅಧ್ಯಾಯ 29ನೇ ವಚನ ಗಮನಿಸುವಾಗ, ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸೋದರರಿದ್ದು ಅವರಿಗೆ ಆತನ ಹಿಂಗೇನಾಗಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡಾನೋ ಅವರನ್ನು ತನ್ನ ಮಗನ ಸಾರೂಪ್ಯಗಳಾಗುವುದಕ್ಕೆ ಮೊದಲೇ ನೇಮಿಸಿದನು. Here we find that predestined to be conformed to the image of his son. ಇಲ್ಲಿ ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕಾಗಿ ಮೊದಲೇ ನೇಮಿಸಲ್ಪಟ್ಟೆವು ಎಂದು ನಾವು ಓದುತ್ತೇವೆ. So as a born again Christian, there are two choices, two roads in front of us. ಇಲ್ಲಿ ತಿರುಗಿ ಹುಟ್ಟಿದಂತ ಕ್ರೈಸ್ತನಾಗಿ ನಮ್ಮ ಮುಂದೆ ಎರಡು ಆಯ್ಕೆಗಳು, ಎರಡು ಮಾರ್ಗಗಳು ಇರುವಂತದ್ದಾಗಿದೆ. Either conform to the image, to the status and the world system. ಒಂದು ವೇಳೆ ನೀವು ಲೋಕದ ಒಂದು ಲೋಕದ ನಡವಳಿಕೆಗೆ ಅನುಸಾರವಾಗಿ ಅದರ ಸಾರೂಪ್ಯಕ್ಕೆ ನೀವು ಹೋಗಬಹುದು. Or conformed and becoming more and more like Christ in each and every day. ಅಥವಾ ಪ್ರತಿಯೊಂದು ದಿವಸವೂ ಕರ್ತನಾದ ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ಅನುಸಾರವಾಗಿ ನೀವು ಬೆಳೆಯುತ್ತಾ ಹೋಗಬಹುದು. To understand how to transform, how to conform into the image of his son, we need the word of God because we need to understand how he is. ಹೀಗೆ ಕರ್ತನಾದಂತ ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ಬದಲಾಗುವುದಕ್ಕೆ, ದಿನೇ ದಿನೇ ಬದಲಾಗುವುದಕ್ಕೆ ನಮಗೆ ಸಹಾಯವಾಗಬೇಕಾದರೆ ದೇವರ ವಾಕ್ಯವು ನಮಗೆ ಅಗತ್ಯವಾದದ್ದಾಗಿದೆ. ಯಾಕೆಂದ್ರೆ ಕರ್ತನಾದಂತ ಯೇಸು ಕ್ರಿಸ್ತನು ಹೇಗಿದ್ದಾನೆ ಎಂಬುದನ್ನು ತಿಳ್ಕೊಳ್ಳುವುದಕ್ಕೆ ಈ ದೇವರ ವಾಕ್ಯದಿಂದ ಮಾತ್ರವೇ ಸಾಧ್ಯ. See, let me talk to the youngsters for one moment. ಇನ್ನೊಂದು ಕ್ಷಣಕ್ಕೆ ನಾನು ಯೌವನಸ್ಥರೊಂದಿಗೆ ಮಾತನಾಡುತ್ತೇನೆ. So many times it is very easy to act like a Christian. ಅನೇಕ ಸಂದರ್ಭಗಳಲ್ಲಿ ಕ್ರೈಸ್ತನ ಹಾಗೆ ನಟನೆ ಮಾಡುವುದು ಬಹಳ ಸುಲಭ. It is very easy to be inside a church, go through Sunday school, go through everything, be very familiar and think you are born again when you are not really born again. ಅನೇಕ ಸಂದರ್ಭಗಳಲ್ಲಿ ಸಭೆಯಲ್ಲಿದ್ದು, ಸಭೆಯ ಭಾನುವಾರ ಶಾಲೆಯ ಕೂಟಗಳಲ್ಲಿ ಎಲ್ಲದರಲ್ಲಿಯೂ ಭಾಗವಹಿಸುವರಾಗಿ ಚಿರಪರಿಚಿತರಾಗಿದ್ದು ನಾವು ಪುನಃ ತಿರುಗಿ ಹುಟ್ಟಿದ್ದೇವೆ ಎಂಬುದಾಗಿ ನೀವು ಅಂದುಕೊಳ್ಳಬಹುದು, ಆದರೆ ನಿಜವಾಗಿ ತಿರುಗಿ ಹುಟ್ಟದೇ ಇರಬಹುದು. Please turn with me to Proverbs chapter 5 and verse 14. 5ನೇ ಜ್ಞಾನೋಕ್ತಿ 14ನೇ ವಚನಕ್ಕೆ ತಿರುಗಿಸಿರಿ. Proverbs chapter 5 and verse 14. 5ನೇ ಜ್ಞಾನೋಕ್ತಿ 14ನೇ ವಚನ. ನಾನು ಮಹಾಜನ ಸಭೆಯ ನಡುವೆ ಎಲ್ಲಾ ಕೇಳಲು ಸಿಕ್ಕಿಕೊಳ್ಳುವ ಹಾಗೆ ಅದನ್ನು ಎಂತೂ ಅಂದುಕೊಂಡಿದೆ. I was on the verge of total ruin, but where is this person sitting? ಇಲ್ಲಿ ಹೇಳುತ್ತಿರುವಂತಹ ಈ ವ್ಯಕ್ತಿ ಎಲ್ಲಿ ಕುಳಿತಿದ್ದಾನೆ?
in the midst of the assembly and congregation. ಆ ವ್ಯಕ್ತಿಯು ಸಭೆಯ ನಡುವೆ ಕುಳಿತಿದ್ದಾನೆ. Oh yes, he is listening to all the messages. He is singing all the beautiful songs. He is playing all the music. But he is on the verge of total ruin. ಆದರೆ ಆ ವ್ಯಕ್ತಿ ಎಲ್ಲಾ ಸಂದೇಶಗಳನ್ನು ಕೇಳುತ್ತಿದ್ದಾನೆ, ಎಲ್ಲಾ ಹಾಡುಗಳನ್ನು ಹಾಡುತ್ತಿದ್ದಾನೆ, ಸಂಗೀತವನ್ನು ನುಡಿಸುತ್ತಿದ್ದಾನೆ, ಆದರೆ ತನ್ನನ್ನೇ ತಾನು ನಾಶ ಮಾಡಿಕೊಳ್ಳುವಂತಹ ಅಂತಿನಲ್ಲಿ ಅಥವಾ ತುದಿಯಲ್ಲಿದ್ದಾನೆ. Verse 5, chapter 5, verse 1. ಐದನೇ ಜ್ಞಾನೋಕ್ತಿ 1ನೇ ವಚನ. My son, pay attention to my wisdom. Lend your ear to my understanding. ಕಂದ ನನ್ನ ಜ್ಞಾನೋಪದೇಶವನ್ನು ಆಲಿಸು, ನನ್ನ ವಿವೇಕ ಬೋಧೆಗೆ ಕಿವಿಗೊಡು. Oh, look at verse 12 and 13. 12ನೇ ಮತ್ತು 13ನೇ ವಚನ ಗಮನಿಸಿ. What is he saying? ಅವರು ಹೇಳುತ್ತಿರುವುದೇನು? Oh, how I have hated instruction and my heart despised correction. I have not obeyed the voice of my teachers, nor inclined my ear to those who instructed me. ಅಯ್ಯೋ, ನಾನು ಸದುಪದೇಶವನ್ನು ಎಷ್ಟು ದ್ವೇಷಿಸಿದೆ, ನನ್ನ ಹೃದಯವು ಬುದ್ಧಿವಾದವನ್ನು ಎಷ್ಟು ತಾತ್ಸಾರ ಮಾಡಿತು, ನನ್ನ ಬೋಧಕರ ಮಾತನ್ನು ಕೇಳದೆ ಹೋದೆನಲ್ಲ, ನನ್ನ ಉಪದೇಶಕರ ಕಡೆಗೆ ಕಿವಿಗೊಡಲಿಲ್ಲವಲ್ಲ. Oh my dear, the word of God is very very clear. ನನ್ನ ಪ್ರಿಯ ಜನರೇ, ದೇವರ ವಾಕ್ಯವು ಬಹಳ ಸ್ಪಷ್ಟವಾದದ್ದಾಗಿದೆ. Age is not a matter. ವಯಸ್ಸು ಒಂದು ವಿಷಯವಲ್ಲ. Oh, how are you hearing the instructions of the word of God? ಆದರೆ ದೇವರ ವಾಕ್ಯದಲ್ಲಿ ಕೊಡಲ್ಪಟ್ಟಂತ ಆದೇಶಗಳನ್ನ ನೀವು ಹೇಗೆ ಸ್ವೀಕರಿಸುತ್ತಿದ್ದೀರಿ, ಹೇಗೆ ಕೇಳುತ್ತಿದ್ದೀರಿ? Are you going through the motions of brethrenism and still lost? ಆದರೆ ಈ ಸಹೋದರ ಸಭೆಯಿಂದ ಹೇಳಿಕೊಳ್ಳುವಂತ ಆ ಒಂದು ಚಳುವಳಿಯ ಜೊತೆಗೆ ಹೋಗುವವರಾಗಿದ್ದು ಕಳೆದು ಹೋದವರಾಗಿದ್ದೀರಾ? Oh, let me talk to the children of your parents who are sitting there. Are they really born again, or are they people who are lost but acting like born again? ಇಲ್ಲಿ ಮಕ್ಕಳನ್ನು ಹೊಂದಿರುವಂತಹ ಪೋಷಕರ ಬಳಿಯಲ್ಲಿ ನಾನು ಕೇಳಲೆ, ನಿಮ್ಮ ಮಕ್ಕಳು ನಿಜವಾಗಿಯೂ ತಿರುಗಿ ಹುಟ್ಟಿದ್ದಾರಾ ಅಥವಾ ತಿರುಗಿ ಹುಟ್ಟಿರುವವರ ಹಾಗೆ ನಡೆಸುತ್ತಿದ್ದಾರಾ? My dear brothers, this is very important as we move forward. ನಾವು ಮುಂದೆ ಸಾಗುತ್ತಿರುವ ಹಾಗೆ ಇದು ಬಹಳ ಪ್ರಾಮುಖ್ಯವಾದಂತಹ Is ಸಂಗತಿ. anybody sitting here today who is not born again but thinking he is born again? ಇಲ್ಲಿ ಕುಳಿತಿರುವವರಲ್ಲಿ ಯಾರಾದರೂ ನಾನು ತಿರುಗಿ ಹುಟ್ಟಿದ್ದೇನೆ ಎಂಬುದಾಗಿ ಭಾವಿಸಿಕೊಂಡವರಾಗಿ ನಿಜವಾಗಿ ತಿರುಗಿ ಹುಟ್ಟದೇ ಇರುವವರಾಗಿದ್ದರೆ, maybe emotionally you had taken a decision. ಒಂದು ವೇಳೆ ಭಾವನಾತ್ಮಕವಾಗಿ ಒಂದು ನಿರ್ಧಾರವನ್ನು ನೀವು ತೆಗೆದುಕೊಂಡಿರಬಹುದು. Okay, when you heard a message that your parents will be raptured and you will be left alone. Oh, I shouldn't be alone, so I will accept Christ. ಒಂದು ವೇಳೆ ನೀವು ಸಂದೇಶಗಳನ್ನು ಕೇಳುವಾಗ ನಿಮ್ಮ ಪೋಷಕರು ಎತ್ತಲ್ಪಡುತ್ತಾರೆ, ಅವರು ಎತ್ತಲ್ಪಟ್ಟರೆ ನಾನು ಒಂಟಿಯಾಗಿ ಹೋಗುತ್ತೇನಲ್ಲ ಎಂಬ ಆಲೋಚನೆಯಿಂದ ನೀವು ಕರ್ತನನ್ನು ಸ್ವೀಕರಿಸಿರಬಹುದು. Oh, I don't want to go to hellfire, so I will be born again. ನಾನು ನರಕದ ಬೆಂಕಿಗೆ, ಅಗ್ನಿಗಂಧಕಗಳ ಬೆಂಕಿಗೆ ಹೋಗುವುದಕ್ಕೆ ನಾನು ಬಯಸುವುದಿಲ್ಲ, ಈ ಕಾರಣದಿಂದ ನಾನು ಅದನ್ನು ಸ್ವೀಕರಿಸುತ್ತೇನೆ ಎಂದು ಸ್ವೀಕರಿಸಿರಬಹುದು. I feel one of the biggest dangers of many Bible believing churches is the familiarity to the scriptures which is not leading our children to Christ. ಅನೇಕ ಸತ್ಯವೇದವನ್ನು ನಂಬುವಂತ ಅನೇಕ ಸಭೆಗಳಲ್ಲಿರುವಂತಹ ಒಂದು ಅಪಾಯವೇನೆಂದರೆ ಸತ್ಯವೇದವನ್ನು ನಂಬುವಂತವರು ತಮ್ಮ ಮಕ್ಕಳು ಸತ್ಯವೇದದ ಕಡೆಗೆ ನಡೆಸದೇ ಇರುವುದೇ. Because from young age they are hearing all this and growing up. ಯಾಕಂದ್ರೆ ಅವರು ಯೌವನ ಪ್ರಾಯದಿಂದಲೇ ಎಲ್ಲಾ ಸಂಗತಿಗಳನ್ನ ಕಲಿಯುವರಾಗಿ ಬೆಳೆಯುತ್ತಿದ್ದಾರೆ. Oh, the parents need to be on their knees to know God. Please open their hearts truthfully so that my child is born again. ಕರ್ತನೇ ಅವರ ಹೃದಯಗಳನ್ನು ತೆರೆ, ಈ ಮೂಲಕವಾಗಿ ನನ್ನ ಮಕ್ಕಳು ನಿಜವಾಗಿಯೂ ತಿರುಗಿ ಹುಟ್ಟುವಂತೆ ಮಾಡಿ ಎಂಬುದಾಗಿ ಮಕ್ಕಳ ಪೋಷಕರು ಮೊಣಕಾಲೂರಿದವರಾಗಿ ಕರ್ತನ ಮುಂದೆ ಬೇಡಬೇಕು. 2 Peter chapter 1. ಪೇತ್ರನ 2ನೇ ಪತ್ರಿಕೆ 1ನೇ ಅಧ್ಯಾಯ verse 10. 10ನೇ ವಚನ. ಆದುದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡಹುವುದಿಲ್ಲ. Look at here, the apostle is telling to make sure, be diligent, be even more diligent, make your call and election sure. ಇಲ್ಲಿ ಅಪೊಸ್ತಲನು ಹೇಳುತ್ತಿದ್ದಾನೆ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. It is very important to make sure that the word of God has gone inside our hearts and starting to work the work of salvation first. ದೇವರ ವಾಕ್ಯವು ನಮ್ಮ ಹೃದಯವನ್ನ ಪ್ರವೇಶಿಸಿ ಅದು ರಕ್ಷಣೆಯ ಕಾರ್ಯವನ್ನ ಮಾಡುತ್ತದೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಬಹಳ ಪ್ರಾಮುಖ್ಯವಾದದ್ದು. It is not about head knowledge. ಅದು ನಮ್ಮ ತಲೆಯಲ್ಲಿರುವಂತಹ ಜ್ಞಾನವಲ್ಲ. Oh, it is not about getting first in Sunday school. ಭಾನುವಾರ ಶಾಲೆಯಲ್ಲಿ ಮೊದಲು ಬರುವಂತದಲ್ಲ. Oh, it needs to work inside you and the people need to see the fruit of the Spirit. ಆ ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಿ ದೇವರ ಆತ್ಮನ ಫಲವು ನಮ್ಮಲ್ಲಿ ಉತ್ಪತ್ತಿ ಆಗುವುದನ್ನು ಜನರು ಕಾಣಬೇಕು. The fruit of salvation needs to be seen. ಆ ರಕ್ಷಣೆಯ ಫಲವು ನಮ್ಮಲ್ಲಿ ಕಾಣಬೇಕು. Is that happening in our life? ಅದು ನಮ್ಮ ಜೀವಿತಗಳಲ್ಲಿ ಆಗುತ್ತಿದೆಯಾ? Oh, once who are in Christ Jesus a new creation. Do the society understand that? Class understand it? School understand it? ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಒಮ್ಮೆ ನಾವು ಸೇರಿದ ಮೇಲೆ ನೂತನ ಸೃಷ್ಟಿಯಾಗಿದ್ದೇವೆ ಎಂಬುದನ್ನ ನಮ್ಮ ಶಾಲೆಗಳು, ತರಗತಿಗಳು
ತರಗತಿಗಳು ಅಥವಾ ಸಮಾಜವು ಅದನ್ನು ಅರ್ಥ ಮಾಡಿಕೊಳ್ಳುತ್ತಿದೆಯಾ? The word of God is very, very clear, making sure you need to conform to the being transformed into the Son of God. ದೇವರ ವಾಕ್ಯವು ಹೇಳುವ ಸ್ಪಷ್ಟವಾಗಿ ನಮಗೆ ತಿಳಿಸುತ್ತದೆ, ನಾವು ಕರ್ತನಾದಂತಹ ಯೇಸು ಕ್ರಿಸ್ತನ ಸಾರೂಪ್ಯವುಳ್ಳವರು ಆಗಬೇಕೆಂಬುದಾಗಿ. Only if the seed of God is inside can that seed grow and that man become a man of God. ದೇವರ ವಾಕ್ಯವೆಂಬ ಬೀಜವು ನಮ್ಮ ಹೃದಯದಲ್ಲಿದ್ದರೆ ಮಾತ್ರವೇ ಆ ವ್ಯಕ್ತಿಯು ಬೆಳೆದು ದೇವರ ಮನುಷ್ಯನಾಗಲಿಕ್ಕೆ ಸಾಧ್ಯ. And there is still the old man living inside. ಕಾರಣವೇನೆಂದರೆ ಇನ್ನೂ ಹಳೆಯ ಮನುಷ್ಯನು ನಮ್ಮಲ್ಲಿ ಇನ್ನೂ ಜೀವಿಸುವನಾಗಿದ್ದಾನೆ. There is the old man and the new man. ಅಲ್ಲಿ ಹಳೆಯ ಮನುಷ್ಯನಿದ್ದಾನೆ, ಹೊಸ ನೂತನ ಮನುಷ್ಯನಿದ್ದಾನೆ. The new man has to be taken care of. It can grow only in a godly presence, and God's word needs to be there as nourishment for it to grow. ಆದರೆ ನೂತನ ಮನುಷ್ಯನು ಬೆಳೆಯಬೇಕಾದರೆ ದೇವರ ವಾಕ್ಯದ ಮೂಲಕವಾಗಿ ಮಾತ್ರವೇ ಬೆಳೆಯಲಿಕ್ಕೆ ಸಾಧ್ಯ. ದೇವರ ವಾಕ್ಯವು ಮಾತ್ರವೇ ಅವನನ್ನು ಪುಷ್ಟೀಕರಿಸಲಿಕ್ಕೆ ಸಾಧ್ಯ. That is why I was telling, even a man of God who has been born again needs the scriptures to grow daily in the Lord. ಈ ಕಾರಣದಿಂದಲೇ ನಾನು ಹೇಳುತ್ತಿದ್ದೇನೆ, ಹೊಸದಾಗಿ ತಿರುಗಿ ಹುಟ್ಟಿರುವಂತಹ ದೇವರ ಮನುಷ್ಯನಾಗಿದ್ದರೂ ಕೂಡ ದೇವರ ವಾಕ್ಯದ ಅನುದಿನದ ಧ್ಯಾನವಿದ್ದರೆ ಮಾತ್ರವೇ ತನ್ನ ಅನುದಿನ ಜೀವಿತದಲ್ಲಿ ಆ ವ್ಯಕ್ತಿಯು ಬೆಳೆಯಲಿಕ್ಕೆ ಸಾಧ್ಯ. So let us look at the life of Israelites who had a miraculous deliverance from the land of Egypt as they are traveling in the wilderness to Canaan. What is happening to them? ಈ ಬೆಳಗಿನ ಜಾವದಲ್ಲಿ ಐಗುಪ್ತ ದೇಶದಿಂದ ಅದ್ಭುತವಾದಂತಹ ರೀತಿಯಲ್ಲಿ ಬಿಡುಗಡೆ ಹೊಂದಿದವರಾಗಿ ಕಾನಾನ್ ದೇಶದ ಕಡೆಗೆ ಪ್ರಯಾಣ ಮಾಡುತ್ತಿದ್ದಂತ ಇಸ್ರಾಯೇಲ್ ಜನರ ಜೀವಿತದ ಅರಣ್ಯ ಮಾರ್ಗದಲ್ಲಿ ನಡೆದಂತಹ ಸಂಗತಿಗಳನ್ನು ನಾವು ನೋಡೋಣ. Oh yes, we need to know what happened to them as they were in the land of Canaan. ಅವರು ಕಾನಾನ್ ದೇಶದಲ್ಲಿ ಇದ್ದಂತ ರೀತಿಯಲ್ಲಿ ಇರುವಾಗ ಏನೆಲ್ಲ ಸಂಭವಿಸಿದೆ ಎಂಬುದನ್ನು ನೋಡೋಣ. Oh, their people have seen the miracles after miracles which has taken place for them to reach the land of Canaan. ಅವರು ಕಾನಾನ್ ದೇಶಕ್ಕೆ ತಲುಪುವವರೆಗೂ ಅದ್ಭುತಗಳ ಮೇಲೆ ಅದ್ಭುತಗಳನ್ನು ಕಣ್ಣಾರೆ ಕಂಡಂತ ಜನರವರಾಗಿದ್ದರು. Oh, they are the one who have experienced the true God working for them. ನಿಜವಾದಂತಹ ದೇವರು ಅವರಿಗಾಗಿ ಕಾರ್ಯ ಮಾಡುವುದನ್ನು ಕಣ್ಣಾರೆ ಕಂಡಂತ ಜನರವರಾಗಿದ್ದರು. But as years went by, ಆದರೆ ಈಗ ವರ್ಷಗಳು ಕಳೆದ ಹಾಗೆ we find the fight between them and the Midianites, the fight between them and the Philistines. ವರ್ಷಗಳು ಕಳೆದ ಹಾಗೆ ಅವರಿಗೂ ಮಿದ್ಯಾನರಿಗೂ ಅವರಿಗೂ ಫಿಲಿಷ್ಟಿಯರಿಗೂ ನಡೆದ ಯುದ್ಧಗಳನ್ನು ನೋಡುತ್ತೇವೆ. And we find that later on they are taken into exile because their own idol worship. ಆದರೆ ಅವರು ಮಾಡಿದಂತ ವಿಗ್ರಹಾರಾಧನೆಯ ಫಲವಾಗಿ ಅವರು ಸೆರೆವಾಸಕ್ಕೆ ಒಯ್ಯಲ್ಪಟ್ಟದನ್ನು ನೋಡುತ್ತೇವೆ. Please turn with me to Hosea chapter 4 and verse 6. ಹೋಶೇಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯದ 6ನೇ ವಚನಕ್ಕೆ ಬಂದಿದೆ. Hosea chapter 4 and verse 6. ಹೋಶೇಯ 4:6. After Daniel. ದಾನಿಯೇಲನ ಪ್ರವಾದನೆ ಗ್ರಂಥದ ಬರುತ್ತದೆ. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ನೀವು ಜ್ಞಾನವನ್ನು ತಳ್ಳಿಬಿಟ್ಟಿದ್ದರಿಂದ ಇನ್ನು ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿಬಿಡುವೆನು. ನೀವು ನಿಮ್ಮ ದೇವರ ಧರ್ಮೋಪದೇಶವನ್ನು ಮರೆತ ಕಾರಣ ನಾನು ನಿಮ್ಮ ಸಂತತಿಗಳನ್ನು ಮರೆಯುವೆನು. Look at that. Here it says, my people are destroyed for lack of knowledge. Because you have rejected knowledge, I will also reject you from being a priest for me. Because you have forgotten the law of your God, I will forget your children. ಇಲ್ಲಿ ಗಮನಿಸುತ್ತೇವೆ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ನೀವು ಜ್ಞಾನವನ್ನು ತಳ್ಳಿಬಿಟ್ಟದರಿಂದ ಇನ್ನು ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿಬಿಡುವೆನು. ನೀವು ನಿಮ್ಮ ದೇವರ ಧರ್ಮೋಪದೇಶವನ್ನು ಮರೆತ ಕಾರಣ ನಾನು ನಿಮ್ಮ ಸಂತತಿಯವರನ್ನು ಮರೆಯುವೆನು. Oh, we are looking at the danger of disobedience here. ಇಲ್ಲಿ ಅವಿಧೇಯತೆಯ ಅಪಾಯದ ಕುರಿತಾಗಿ ನಾವು ನೋಡುತ್ತಿದ್ದೇವೆ. Oh, danger of not considering this as the word of God. ಇದನ್ನು ದೇವರ ವಾಕ್ಯವೆಂದು ಪರಿಗಣಿಸದೆ ಹೋಗುವುದರಲ್ಲಿರುವಂತಹ ಅಪಾಯದ ಕುರಿತಾಗಿ ನೋಡುತ್ತಿದ್ದೇವೆ. As we were looking in the previous session in Proverbs chapter 2, if you don't cry out for the knowledge, the understanding and the knowledge of God is not inside you, there is a chance that you will be rejected. ನಾವು ಇಂದಿನ ಪ್ರಸ್ತಾಪದಲ್ಲಿ ನೋಡಿದ ಹಾಗೆ ಎರಡನೆಯ ಜ್ಞಾನೋಕ್ತಿಯಲ್ಲಿ ನೀನು ವಿವೇಕಕ್ಕಾಗಿ ಕೂಗಿಕೊಂಡು ಜ್ಞಾನಕ್ಕಾಗಿ ಮೊರೆ ಇಡದೆ ಹೋದರೆ ನೀನು ತಿರಸ್ಕರಿಸಲ್ಪಡುವಂತಹ ದಿನಗಳು ಬರುತ್ತವೆ ಎಂಬುದಾಗಿ ನೋಡಿದೆವು. What do you mean by rejection in the New Christian Testament time? ಈ ಒಂದು ಕ್ರಿಸ್ತನ ಒಡಂಬಡಿಕೆಯ ಈ ಕಾಲಘಟ್ಟದಲ್ಲಿ ತಿರಸ್ಕರಣೆ ಅಂದ್ರೆ ಅರ್ಥವೇನು? Oh, you don't see life anymore in your life. ನಿಮ್ಮ ಜೀವಿತದಲ್ಲಿ ನೀವು ಜೀವವನ್ನ ಕಾಣುವುದಿಲ್ಲ. The Bible promises you can do nothing without me. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. The Bible says clearly that if you abide in me, the fruit will come. ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಮಾತ್ರವೇ ನೀವು ಫಲವನ್ನು ಕೊಡಲಿಕ್ಕೆ ಸಾಧ್ಯ ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತದೆ. If you are rejecting the law of the Lord, if you are rejecting and despising the knowledge, oh my dear brothers and sisters, a great danger is awaiting us. ನೀವು ದೇವರ ವಾಕ್ಯವನ್ನು ಮತ್ತು ದೇವರ ವಾಕ್ಯದಿಂದ ದೊರಕುವಂತಹ ಜ್ಞಾನ ವಿವೇಕಗಳನ್ನ ತಾತ್ಸಾರ ಮಾಡಿ ತಿರಸ್ಕರಿಸುವುದಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿ ನಮ್ಮೊಂದು ದೊಡ್ಡ ಅಪಾಯ ಒಂದು ಕಾದಿದೆ. Verse 10. 10ನೇ ವಚನ.
There we read the latter part, because they have ceased obeying the Lord. ಅವರು ಕರ್ತನಿಗೆ ವಿಧೇಯರಾಗುವುದನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಎಂಬುದಾಗಿ ನಾವು ನೋಡುತ್ತೇವೆ. Oh, they have ceased obeying the word of the Lord. ಅವರು ದೇವರ ವಾಕ್ಯಕ್ಕೆ ವಿಧೇಯರಾಗುವುದನ್ನು ನಿಲ್ಲಿಸಿಬಿಟ್ಟಿದ್ದಾರೆ. Look at chapter 8 and verse 12. ಹೋಶೆ 8:12 ಗಮನಿಸಿರಿ. Yeah, I have written for him the great things of my Lord, but they were considered a strange thing. ನಾನು ನನ್ನ ಧರ್ಮವನ್ನು ಲಕ್ಷಾಂತರ ವಿಧಿಗಳ ರೂಪವಾಗಿ ಅದಕ್ಕೆ ಬರೆಯಿಸಿಕೊಟ್ಟರೂ ಅವುಗಳು ತನಗೆ ಸಂಬಂಧಪಟ್ಟವುಗಳಲ್ಲವೆಂದು ಅದು ಭಾವಿಸುತ್ತದೆ. Look at that, here he is saying that they were considered as a strange. Oh, Bible, oh, it is told in the Bible. ಅವರು ಸತ್ಯವೇದವನ್ನು ಗಮನಿಸುವಾಗ ಸತ್ಯವೇದದಲ್ಲಿ ಹೀಗೆ ಹೇಳಲ್ಪಟ್ಟಿದೆಯಾ? Oh, my life should change because of the Bible. ಸತ್ಯವೇದದಿಂದ ನನ್ನ ಜೀವಿತವು ಬದಲಾಗಬೇಕಾ? My lifestyle should change because of the Bible. ನನ್ನ ಜೀವಿತ ಶೈಲಿಯು ಸತ್ಯವೇದದಿಂದ ಬದಲಾಗಬೇಕಾ? It is old. ಅದು ಹಳೆಯದು. 2000 years back. ಅದು 2000 ವರ್ಷಗಳ ಮುಂಚೆ ಹೇಳಲ್ಪಟ್ಟದ್ದು. Job was 3000 years back. 4000 years back. ಯೋಬನು 4000 ವರ್ಷಗಳಿಂದ ಇದ್ದವನು. Why should I have a covenant with my eyes so that I won't sin when I see a lady? ನಾನು ಒಂದು ಹೆಣ್ಣನ್ನು ನೋಡುವಾಗ ತಪ್ಪು ಮಾಡದ ಹಾಗೆ ನನ್ನ ಕಣ್ಣುಗಳೊಂದಿಗೆ ಇಂದು ನಾನು ಯಾಕೆ ಒಡಂಬಡಿಕೆ ಮಾಡಿಕೊಳ್ಳಬೇಕು? Oh, old book. ಅದು ಹಳೆಯ ಪುಸ್ತಕ. But the Bible is saying it is not. You have seen it as a strange thing, and the Lord is going to deal with you accordingly. ಆದರೆ ಸತ್ಯವೇದವು ಹೇಳುತ್ತದೆ, ನೀನು ಆ ಸಂಗತಿಗಳನ್ನು ವಿಚಿತ್ರವಾದುದಾಗಿ ನೋಡಿದರೂ ಕೂಡ ದೇವರು ಅದಕ್ಕೆ ತಕ್ಕ ಹಾಗೆ ನಿನ್ನೊಂದಿಗೆ ವ್ಯವಹರಿಸುತ್ತಾನೆ. Chapter 5 and verse 4. 5ನೇ ವಚನದ 5ನೇ ಅಧ್ಯಾಯದ 4ನೇ ವಚನ. ಅವರು ತಮ್ಮ ದೇವರ ಕಡೆಗೆ ತಿರುಗಿಕೊಳ್ಳಲು ಅವುಗಳ ದುಷ್ಕೃತಿಗಳು ಬಿಡವು, ವ್ಯಭಿಚಾರ ಸ್ವಭಾವ ಅವುಗಳಲ್ಲಿ ನೆಲೆಗೊಂಡಿದೆ, ಯೆಹೋವನನ್ನು ಅರಿಯವು. They do not know the Lord. ಅವರು ದೇವರನ್ನೇ ಅರಿತಿಲ್ಲ. Look at the process which is taking place. ಇಲ್ಲಿ ನಡೆದಿರುವಂತಹ ಒಂದು ಪ್ರಕ್ರಿಯೆಯನ್ನು ಗಮನಿಸಿರಿ. Oh, once they start rejecting the word of God, the law of the Lord, they do not know the Lord. ಅವರು ದೇವರನ್ನು ದೇವರ ವಾಕ್ಯವನ್ನು ತಿರಸ್ಕರಿಸುವುದಾದರೆ ಅವರ ಸ್ಥಿತಿ ದೇವರನ್ನು ಅರಿಯದಂತ ಸ್ಥಿತಿ. I am telling you there are two choices for a born again child of God. ಈಗಾಗಲೇ ನಾನು ಹೇಳಿದ ಹಾಗೆ ದೇವರ ಮಗುವಾಗಿ ತಿರುಗಿ ಹುಟ್ಟಿದವರಿಗೆ ಎರಡು ಆಯ್ಕೆಗಳಿರುವಂತದ್ದಾಗಿದೆ. Oh yes, you can go knowingly or unknowingly itself into the conform to the image of this world. ಇನ್ನು ತಿಳಿದೋ ತಿಳಿಯದ ಹಾಗೆಯೂ ಲೋಕಕ್ಕನುಸಾರವಾಗಿ ಹೋಗುವಂತ ಮಾರ್ಗವನ್ನು ತೆಗೆದುಕೊಳ್ಳಬಹುದು. Or you can follow the scriptures, understand who the Lord is, and become conformed to the image of His Son. ಅಥವಾ ನೀನು ದೇವರ ವಾಕ್ಯವನ್ನು ತಿಳಿದವನಾಗಿ ಕರ್ತನು ಯಾರು ಎಂಬುದನ್ನು ಗ್ರಹಿಸಿದವನಾಗಿ ಆತನ ಸಾರೂಪ್ಯಕ್ಕೆ ಬದಲಾಗುವಂತಹ ಮಾರ್ಗವನ್ನು ತೇರ್ಗಡೆ ಮಾಡಿಕೊಳ್ಳಬಹುದು. But here, as you start forgetting the word of God, as you reject the word of the Lord, as you don't apply the word of God, the Bible is saying they do not know the Lord. ಆದರೆ ಇಲ್ಲಿ ಗಮನಿಸುವ ಹಾಗೆ ಅವರು ದೇವರ ವಾಕ್ಯವನ್ನು ಮರೆಯುತ್ತಾ ಹೋದಂತೆ, ತಿರಸ್ಕರಿಸುತ್ತಾ ಹೋದಂತೆ, ದೇವರ ವಾಕ್ಯವನ್ನ ಅಳವಡಿಸದೆ ಹೋದಷ್ಟು ಕಾಲ ಅವರು ಯೆಹೋವನನ್ನು ಅರಿಯದವರು ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ. Another danger, verse 6. 6ನೇ ವಚನದಲ್ಲಿ ಮತ್ತೊಂದು ಅಪಾಯವನ್ನು ನೋಡಿರಿ. With their flocks and herds they shall go to seek the Lord, but they will not find him. He has withdrawn himself from them. ಅವು ತಮ್ಮ ದನ ಕುರಿಗಳ ಸಂಗಡ ಯೆಹೋವನನ್ನು ಶರಣು ಹೋಗಲು ಹೊರಡುವವು, ಆತನು ಸಿಕ್ಕನು, ಅವುಗಳ ಕಡೆಯಿಂದ ಮರೆಯಾಗಿದ್ದಾನೆ. He has withdrawn himself from them. ಆತನು ಅವರಿಂದ ದೂರಕ್ಕೆ ಹೋಗಿದ್ದಾನೆ. Look at the process which is taking place. ಇಲ್ಲಿ ಆಗುತ್ತಿರುವಂತಹ ಒಂದು ಪ್ರಕ್ರಿಯೆಯನ್ನು ಗಮನಿಸಿರಿ. Oh, you don't start seeing the Lord working in your life. ನಿಮ್ಮ ಜೀವಿತಗಳಲ್ಲಿ ಕರ್ತನು ಕಾರ್ಯ ಮಾಡುತ್ತಿರುವುದನ್ನು ನೀವು ಕಾಣುತ್ತಿಲ್ಲವೇ? It is a great what is written there, chapter 7 verse 7 and the first verse, they have dealt treacherously with the Lord. ನಾವು ನೋಡುತ್ತೇವೆ ಅವರು ದ್ರೋಹ ಮಾಡಿದ್ದಾರೆ, ದ್ರೋಹದ ಜೀವಿತವನ್ನು ಜೀವಿಸಿದ್ದಾರೆ ಎಂಬುದಾಗಿ ನೋಡುತ್ತೇವೆ. Look at the process which is seeking. They are trying to seek the Lord. ಅವರು ಯೆಹೋವನನ್ನು ಹುಡುಕುವಂತಹ ಪ್ರಯಾಸವನ್ನು ಪಡುತ್ತಿದ್ದಾರೆ. But it says the Lord has withdrawn from him. ಆದರೆ ದೇವರು ಯೆಹೋವನು ಅವರಿಂದ ದೂರಕ್ಕೆ ಹೋಗಿದ್ದಾನೆ. Oh, they are having an outward activities of trying to show spirituality, but God is away from them. ಅವರು ಆತ್ಮೀಕರು ಎಂಬುದನ್ನು ತೋರಿಸುವಂತಹ ಬಾಹ್ಯಪರವಾದಂತಹ ಕ್ರಿಯೆಗಳನ್ನು ಅವರು ಹೊಂದಿದ್ದಾರೆ, ಆದರೆ ಯಥಾರ್ಥದಲ್ಲಿ ಯೆಹೋವನು ಅವರಿಂದ ದೂರ ಹೋಗಿದ್ದಾನೆ. Chapter 9 and verse 15. 9ನೇ ಅಧ್ಯಾಯದ 15ನೇ ವಚನ. ಅವರ ದುಷ್ಟತನವು ಗಿಲ್ಯನಲ್ಲಿ ತುಂಬಿದೆ, ಅಲ್ಲೇ ನನ್ನ ದ್ವೇಷಕ್ಕೆ ಗುರಿಯಾಗಿದ್ದಾರೆ. ಅವರ ದುಷ್ಕೃತ್ಯಗಳ ನಿಮಿತ್ತ ನಾನು ಅವರನ್ನು ನನ್ನ ನಿವಾಸದೊಳಗಿಂದ ಓಡಿಸಿ ಬಿಡುವೆನು. Because of their evil deeds I will drive them from my house. I will love them no more. ಅವರ ದುಷ್ಕೃತ್ಯಗಳ ನಿಮಿತ್ತ ನಾನು ಅವರನ್ನು ನನ್ನ ನಿವಾಸದೊಳಗಿಂದ ಓಡಿಸಿ ಬಿಡುವೆನು, ಅವರನ್ನು ಇನ್ನು ಪ್ರೀತಿಸೆನು.
Oh, we'll say, oh, today we are New Testament Christians. ಇದು ನಾವು ಹೇಳುತ್ತೇವೆ ನಾವು ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಲ್ಲವೇ. It is Old Testament, Israel. ಅದು ಹಳೆ ಒಡಂಬಡಿಕೆಯ ವಿಶ್ವಾಸಿಗಳಾದ ಇಸ್ರಾಯೇಲರ ಕುರಿತಾದದ್ದು. Oh, they are still being judged. ಅವರು ಇಂದು ಕೂಡ ಅವರಿಗೆ ದೇವರ ಶಿಕ್ಷೆಯನ್ನು ವಿಧಿಸುತ್ತಿದ್ದಾರೆ. Israel, Palestine, Israel, Iran, full war because of they rejected. ಅವರು ತಿರಸ್ಕರಿಸಿದ ಕಾರಣದಿಂದ ಇಂದಿಗೂ ಕೂಡ ಇಸ್ರಾಯೇಲ್ ಪ್ಯಾಲೆಸ್ತೀನ ನಡುವೆ ಇಸ್ರಾಯೇಲ್ ಇರಾನ್ ನಡುವೆ ಯುದ್ಧಗಳು ನಡೆಯುತ್ತಲಿವೆ. But how is your life? ಆದರೆ ನಿಮ್ಮ ಜೀವಿತ ಹೇಗಿದೆ? Yes, we will say the Lord's love, it will never change. ನಾವು ಹೇಳುತ್ತೇವೆ ಕರ್ತನ ಪ್ರೀತಿಯು ಎಂದಿಗೂ ಬದಲಾಗುವುದಿಲ್ಲ. But you need to feel that love. ಆದರೆ ಆ ಪ್ರೀತಿಯನ್ನು ನೀವು ಅನುಭವಿಸಬೇಕಲ್ಲವೇ? Oh, you need to feel that you are united. ನೀವು ದೇವರೊಂದಿಗೆ ಒಂದಾಗಿದ್ದೀರಿ ಎಂಬುದನ್ನು ನೀವು ಅನುಭವಪೂರ್ವಕವಾಗಿ ತಿಳಿಯಬೇಕಲ್ಲವೇ? There is a wall is here, I am standing like this. ಒಂದು ಗೋಡೆ ಇದ್ದು ಗೋಡೆಗೆ ನಾನು ಹೊರಗಿಕೊಂಡು ನಿಲ್ಲುವುದಾದರೆ The Lord has told, I will never leave you nor forsake you. ಕರ್ತನು ಹೇಳಿದರೆ ನಾನು ನಿನ್ನನ್ನು ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ. The word of God is saying that yes, nothing can separate you from the love of God. ದೇವರ ವಾಕ್ಯ ಹೇಳುತ್ತದೆ ದೇವರ ಪ್ರೀತಿಯಿಂದ ನಿಮ್ಮನ್ನು ಯಾವುದರಿಂದಲೂ ಅಗಲಿಸಲು ಸಾಧ್ಯವಿಲ್ಲ. But now if there needs to be a space between me and the wall, ಈಗ ಈ ಒಂದು ಗೋಡೆಗೂ ನನಗೂ ನಡುವೆ ಒಂದು ಸ್ವಲ್ಪ ಅಂತರವಿರಬೇಕಾದರೆ this is unchanging. ಆ ಒಂದು ಗೋಡೆ ಎಂದಿಗೂ ಬದಲಾಗುವುದಿಲ್ಲ. I move, ನಾನು ದೂರಕ್ಕೆ ಸರಿಯುವಾಗ I feel the wall is far away. ಆ ಒಂದು ಗೋಡೆಯು ನನಗೆ ದೂರ ಇರುವುದನ್ನು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ. Oh yes, you will feel the Lord is not with you. ಈ ರೀತಿಯಾಗಿ ದೇವರು ನಿಮ್ಮೊಂದಿಗೆ ಇಲ್ಲ ಎಂಬುದನ್ನು ನೀವು ಅನುಭವಿಸುತ್ತೀರಿ. Oh, you will feel that the silence of the Lord is actually a punishment for you. ದೇವರು ನಿಮ್ಮ ವಿಷಯದಲ್ಲಿ ಮೌನವಾಗಿರುವುದು ನಿಮ್ಮ ಒಂದು ಶಿಕ್ಷೆ ಎಂಬ ರೀತಿಯಲ್ಲಿ ನೀವು ಅದನ್ನು ಗ್ರಹಿಸುತ್ತೀರಿ. Oh, you will feel that the Lord is not working in you. ದೇವರು ನಿಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡುತ್ತಿಲ್ಲ ಎಂಬುದನ್ನು ನೀವು ಗ್ರಹಿಸುತ್ತೀರಿ. Oh, you will not find any pleasure in the word of the Lord. ದೇವರ ವಾಕ್ಯದಲ್ಲಿ ನೀವು ಯಾವುದೇ ಸಂತೋಷವನ್ನು ನೀವು ಪಡುವರಾಗಿರುತ್ತಿಲ್ಲ. You need to come back to him. ನೀವು ಆತನ ಬಳಿಗೆ ಹಿಂತಿರುಗಿ ಬರಬೇಕು. Oh, with the transformation of the heart. ಹೃದಯವು ಬದಲಾದ ಹೃದಯದ ಮೂಲಕವಾಗಿ ಆತನ ಬಳಿ ಬರಬೇಕು. Two more things I want to show to you from the passage which we just now read. ನಾವು ಈಗಾಗಲೇ ಓದಿದಂತ ವೇದ ಭಾಗದಿಂದ ಎರಡು ಸಂಗತಿಗಳನ್ನು ನಾನು ತೋರಿಸಲು ಬಯಸುತ್ತೇನೆ. Hosea chapter 4 and verse 6. ಹೋಶೇಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯದ 6ನೇ ವಚನ. There is a very very dangerous warning there which I feel is applicable even to us. ಈ ನಮಗೂ ಕೂಡ ಅನ್ವಯವಾಗುವಂತಹ ಒಂದು ಅಪಾಯಕಾರಿಯಾದಂತಹ ಒಂದು ಎಚ್ಚರಿಕೆಯಲ್ಲಿ ನಾವು I ಗಮನಿಸುತ್ತೇವೆ. also will forget your children. ನಾನು ನಿಮ್ಮ ಮಕ್ಕಳನ್ನು ಕೂಡ ನಾನು ಮರೆತು ಹೋಗುತ್ತೇನೆ. Oh, it's a very very dangerous statement there. ಅದೊಂದು ಬಹಳ ಅಪಾಯಕಾರಿಯಾದಂತಹ ಒಂದು ಹೇಳಿಕೆ. Oh yes, you need to show a pattern to your children of what it is walking with the Lord. ಕರ್ತನೊಂದಿಗೆ ಕಾರ್ಯ ಮಾಡುವಂತದ್ದು ಎಂತದ್ದು ಎಂಬ ಒಂದು ವಿಧಾನವನ್ನ ನೀವು ನಿಮ್ಮ ಮಕ್ಕಳಿಗೆ ಕಲಿಸಿಕೊಡಬೇಕು. Turn with me to Deuteronomy chapter 6. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯಕ್ಕೆ ಬನ್ನಿರಿ. During the wilderness journey, ಆ ಒಂದು ಅರಣ್ಯ ಮಾರ್ಗದ ಪ್ರಯಾಣದ ಸಂದರ್ಭಗಳಲ್ಲಿ there were some lessons which were given to the Israelites. ಅಲ್ಲಿ ಇಸ್ರಾಯೇಲ್ ಜನರಿಗೆ ಕೆಲವು ಪಾಠಗಳು ಕಲಿಸಲ್ಪಟ್ಟವು. Look at verse 2. 2ನೇ ವಚನವನ್ನು ಗಮನಿಸಿರಿ. ನೀವು ನಿಮ್ಮ ಪುತ್ರ ಪೌತ್ರ ಸಂತತಿಯವರು ಜೀವಮಾನದಲ್ಲೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದುಕೊಂಡು ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕೆಂದು ನೀವು ಬಹುಕಾಲ ಬಾಳಬೇಕೆಂದು ನಿಮ್ಮನ್ನು ಆಜ್ಞಾಪಿಸಿದ್ದಾನೆ. There it says clearly that which I command to you, you should tell to you, your son and your grandson all the days of your life. ನೀವು ನಿಮ್ಮ ಪುತ್ರ ಪೌತ್ರಾದಿ ಸಂತತಿಯವರೆಲ್ಲರೂ ಜೀವಮಾನದಲ್ಲೆಲ್ಲ ಇವುಗಳನ್ನು ಕಲಿಸಬೇಕೆಂದು ಓದುತ್ತೇವೆ. I use this passage to talk to the father sitting here. ಇಲ್ಲಿ ಕುಳಿತಿರುವಂತಹ ತಂದೆಗಳ ಬಳಿಯಲ್ಲಿ ಮಾತನಾಡುವುದಕ್ಕೆ ಈ ಭಾಗವನ್ನು ನಾನು ಬಳಸುತ್ತೇನೆ. Oh, it is a great responsibility to pass the spiritual legacy of yours to your son and to your grandson. ನಿಮ್ಮ ಆತ್ಮೀಕವಾದಂತಹ ಬಳುವಳಿಯನ್ನು ನಿಮ್ಮ ಮಕ್ಕಳಿಗೂ ನಿಮ್ಮ ಮೊಮ್ಮಕ್ಕಳಿಗೂ ಅದನ್ನು ತಲುಪಿಸುವಂತದ್ದು ನಿಮ್ಮ ಜವಾಬ್ದಾರಿಯಾಗಿದೆ. Oh, it is your responsibility. ಇದು ನಿಮ್ಮ ಜವಾಬ್ದಾರಿಯಾಗಿದೆ. Oh, it has been handed over to you as the head of the family to pass it on to your children. ಕುಟುಂಬದ ಶಿರಸ್ಸಾಗಿ ನಿಮ್ಮ ಮಕ್ಕಳಿಗೆ ಅದನ್ನು ತಲುಪಿಸುವುದಕ್ಕಾಗಿ ನಿಮಗೆ ಅದು ಕೊಡಲ್ಪಟ್ಟಿದೆ. You can't pass it on to the Sunday school teachers. You can't pass it on to your wife saying you teach him something. ಅದನ್ನು ನೀವು ಸಂಡೆ ಭಾನುವಾರ ಶಾಲೆಯ ಪೋಷಕರಿಗೋ ಅಥವಾ ಅಲ್ಲಿರುವಂತಹ ಪ್ರಾಧ್ಯಾಪಕರಿಗೆ ಕೊಟ್ಟು ಇದನ್ನು ನೀವು ಕಲಿಸಿರಿ ಎಂಬುದಾಗಿ ಅವರ ವಶಕ್ಕೆ ಇದನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. So if the fathers need to know the scripture, they need to study the scriptures. ತಂದೆಗಳು ದೇವರ ವಾಕ್ಯವನ್ನು ತಿಳಿದುಕೊಳ್ಳಬೇಕಾದರೆ ಅವರು ದೇವರ ವಾಕ್ಯದ ಅಧ್ಯಯನವನ್ನು ಮಾಡಬೇಕು. So that is why I always encourage the young men sitting, young Turks, that they should study the scripture more. ಈ ಕಾರಣದಿಂದಲೇ ನಾನು ಯಾವಾಗಲೂ ಯುವ
ಯೌವನಸ್ಥರಿಗೆ ಹೇಳ್ತೇನೆ, ಯೌವನಸ್ಥರು ದೇವರ ವಾಕ್ಯವನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಕಲಿಯಬೇಕು. Oh, you can't tell, oh, when I become old I will study. ನಾನು ಪ್ರಾಯಸ್ಥನಾದಾಗ, ನನಗೆ ವಯಸ್ಸಾದಾಗ ನಾನು ಕಲಿತೇನೆ ಎಂಬುದಾಗಿ ನೀನು ಹೇಳಲು ಸಾಧ್ಯವಿಲ್ಲ. Oh, if God calls me for evangelistic work, then I will study. ದೇವರು ನನ್ನನ್ನು ಸುವಾರ್ತೆಯ ಕೆಲಸಕ್ಕೆ ಕರೆದರೆ ಆಗ ನಾನು ಕಲಿಯುತ್ತೇನೆ. But you need to talk to your 3-year-old son. ಆದರೆ ನೀವು ಈಗ ನಿಮಗೆ 3 ವರ್ಷ ಪ್ರಾಯವುಳ್ಳ ಮಗುವಿನ ಬಳಿ ನೀವು ಮಾತನಾಡಬೇಕು. Oh, you need to talk to your 14-year-old son. ನಿಮ್ಮ ಬಳಿ 14 ವರ್ಷ ಪ್ರಾಯವುಳ್ಳ ಮಗನ ಬಳಿ ನೀವು ಮಾತನಾಡಬೇಕು. Oh, you need to talk to your 20-year-old son. ನಿಮ್ಮ 20 ವರ್ಷ ಪ್ರಾಯವುಳ್ಳ ಮಗನ ಬಳಿ ನೀವು ಮಾತನಾಡಬೇಕು. You need to show from the scripture. ಅವರಿಗೆ ನೀವು ದೇವರ ವಾಕ್ಯದಿಂದ ತೋರಿಸಿಕೊಡಬೇಕು. They have questions. ಅವರಿಗೆ ಪ್ರಶ್ನೆಗಳಿರಬಹುದು. They have doubts. ಅವರಿಗೆ ಅನುಮಾನಗಳಿದೆ. You need to study the scripture. ನೀವು ದೇವರ ವಾಕ್ಯದ ಅಧ್ಯಯನವನ್ನು ಮಾಡಬೇಕು. It is not the duty of the pastor or the elder to talk to your son. It is your duty as a father to talk to your son. ನಿಮ್ಮ ಮಕ್ಕಳ ಬಳಿ ಮಾತನಾಡುವುದು ಸಭಾ ಪಾಲಕರ, ಸಭಾ ಹಿರಿಯರ ಜವಾಬ್ದಾರಿ ಅಲ್ಲ. ಒಬ್ಬ ತಂದೆಯಾಗಿ ನಿಮ್ಮ ಮಕ್ಕಳ ಬಳಿಯಲ್ಲಿ ಮಾತನಾಡುವುದು, ಕಲಿಸುವುದು ನಿಮ್ಮ ಜವಾಬ್ದಾರಿ. Oh yes, so you should study the scripture. ಈ ಕಾರಣದಿಂದ ನೀವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿ ಕಲಿಯಬೇಕು. Oh, you should deal with this as the word of God. ಇದು ದೇವರ ವಾಕ್ಯವೆಂಬುದಾಗಿ ಪರಿಗಣಿಸಿದರೊಂದಿಗೆ ನೀವು ವ್ಯವಹರಿಸಬೇಕು. Coming to verse 3, it says that it may be well with you, that you may multiply greatly, as the Lord God of your father has promised you, a land flowing with milk and honey. ನಿಮ್ಮ ದೇವರು, ನಿಮ್ಮ ಪಿತೃಗಳಾದ ದೇವರಾದ ಯೆಹೋವನು ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ದೇಶದಲ್ಲಿ ನಿಮಗೆ ಶುಭ ಉಂಟಾಗುವುದಕ್ಕೋಸ್ಕರ, ನೀವು ಬಹಳವಾಗಿ ಹೆಚ್ಚುವುದಕ್ಕೋಸ್ಕರ ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಲೇಬೇಕು. As a family, if you want to enjoy the promises which is promised in the scriptures, you need to teach it to your children. ದೇವರ ವಾಕ್ಯದಲ್ಲಿ ವಾಗ್ದಾನ ಮಾಡಲ್ಪಟ್ಟಂತಹ ವಾಗ್ದಾನಗಳನ್ನ ಅನುಭವ ಪೂರ್ವಕವಾಗಿ ನೀವು ಹೊಂದಬೇಕಾದರೆ ಪೋಷಕರಾಗಿ ನಿಮ್ಮ ಮಕ್ಕಳಿಗೆ ಸಂಗತಿಗಳನ್ನು ನೀವು ಕಲಿಸಲೇಬೇಕು. After Sunday school is over, how many fathers will take that child aside in the evening and tell, Mone, what was taught to you today in the Sunday school? Do you want any clarity? Can I teach you more? ಭಾನುವಾರ ಶಾಲೆ ಮುಗಿದ ನಂತರ ನಿಮ್ಮಲ್ಲಿ ಎಷ್ಟು ಮಂದಿ ಪೋಷಕರು ನಿಮ್ಮ ಮಕ್ಕಳನ್ನ ಸಂಜೆ ವೇಳೆಯಲ್ಲಿ ಬದಿಗೆ ಕರೆದು, ಈ ದಿವಸ ನೀನು ಯಾವ ಸಂಗತಿಗಳನ್ನ ಕಲಿತುಕೊಂಡ ಸಂಗತಿಗಳಲ್ಲಿ ನಿನಗೆ ಏನಾದರೂ ಅನುಮಾನವಿದೆಯೇ, ಏನನ್ನಾದರೂ ನಾನು ಕಲಿಸಿಕೊಡಬೇಕು ಎಂಬುದಾಗಿ ಎಷ್ಟು ಮಂದಿ ನೀವು ಕೇಳುತ್ತೀರಿ? We can't pass it on to anybody else. ನಾವು ಇದನ್ನು ಇತರರ ವಶಕ್ಕೆ ಕೊಡಲು ಸಾಧ್ಯವಿಲ್ಲ. Oh, because there are others waiting to teach your children. ಯಾಕೆ ನಿಮ್ಮ ಮಕ್ಕಳನ್ನು ಕಲಿಸಿಕೊಳ್ಳುವುದಕ್ಕೆ ಅನೇಕ ಮಂದಿ ಕಾಯುವರಾಗಿದ್ದಾರೆ. The world is filled with teachers. ಈ ಲೋಕವು ಇಂಥ ಬೋಧಕರಿಂದ ತುಂಬಿದೆ. Oh, the mobile phone is becoming the new teacher. ಈ ಒಂದು ಮೊಬೈಲ್ ಫೋನ್ಗಳು ಒಂದು ಹೊಸದಾದಂತಹ ಉಪಾಧ್ಯಾಯರಾಗಿ, ಉಪದೇಶಕರಾಗಿ ಬದಲಾಗಿ Oh, they are getting confused by what the world is telling them. ಈ ಲೋಕವು ಅವರಿಗೆ ಕಲಿಸಿಕೊಡುವಂತಹ ಸಂಗತಿಗಳನ್ನು ಕೇಳಿ ಮಕ್ಕಳು ಗೊಂದಲಕ್ಕೊಳಗಾಗಿದ್ದಾರೆ. It doesn't mean that the women, the mothers don't have a responsibility. ಇದರ ಅರ್ಥ ಸಹೋದರಿಯರಿಗೆ ಯಾವುದೇ ಜವಾಬ್ದಾರಿ ಇಲ್ಲ ಎಂಬುದಾಗಿ ಅಲ್ಲ. Oh, but the husband can pass on, can delegate the partner to teach the children. ಆ ಒಬ್ಬ ಪುರುಷನಾದವನು ಅಥವಾ ತಂದೆಯಾದವನು ಮಕ್ಕಳಿಗೆ ಕಲಿಸಿಕೊಡುವಂತಹ ಈ ಜವಾಬ್ದಾರಿಯನ್ನು ತನ್ನ ಸಂಗಾತಿಯೊಂದಿಗೆ ಹಂಚಿಕೊಳ್ಳಬಹುದು. But again, the scripture says, let the women be silent in the church and let them go discuss it in their house. ಆದರೆ ಮತ್ತೊಮ್ಮೆ ನಾವು ಗಮನಿಸುವ ಹಾಗೆ ಸತ್ಯವೇದವು ಹೇಳುತ್ತದೆ, ಸ್ತ್ರೀಯರು ಸಭೆಯಲ್ಲಿ ಮೌನವಾಗಿದ್ದು ಮನೆಗೆ ಹೋಗಿ ತಮ್ಮ ಗಂಡಂದಿರೊಂದಿಗೆ ಅದರ ಚರ್ಚೆ ಮಾಡಲಿ. Oh, that means the husband needs to know the scripture. ಅದರ ಅರ್ಥವೇನೆಂದರೆ ಗಂಡನು ದೇವರ ವಾಕ್ಯವನ್ನ ತಿಳಿದವನಾಗಿರಲೇಬೇಕು. Oh, there should be discussions in the house. ಮನೆಯಲ್ಲಿ ದೇವರ ವಾಕ್ಯಕ್ಕನುಸಾರವಾದಂತಹ ಚರ್ಚೆಗಳು ಇರಲೇಬೇಕು. Oh, not a discussion about the cricket match and the IPL and the politics and the sufferings and the neighbor and the neighbor's chicken and the bullock and all that. No, it should come back to the scripture. ಅದು ದೇವರ ರಾಜಕೀಯದ ವಿಷಯಗಳಾಗಲಿ ಅಥವಾ ಕ್ರಿಕೆಟ್ನ ವಿಷಯದಲ್ಲಿ ಆಗಿರಲಿ ಅಂತ ಚರ್ಚೆಗಳು ಆಗದೆ ದೇವರ ವಾಕ್ಯದ ಕುರಿತಾದಂತಹ ಚರ್ಚೆಗಳು ಆಗಿರಬೇಕು. Oh, you just sitting here, calculate in your mind yesterday, or David, how much did me and my wife talk from the Bible? ನೀವು ಇಲ್ಲಿ ಕುಳಿತುಕೊಂಡು ನೀವು ಆಲೋಚನೆ ಮಾಡಿರಿ, ನಿನ್ನೆ ದಿವಸ ನಾನು ಮತ್ತು ನನ್ನ ಪತ್ನಿಯು ದೇವರ ವಾಕ್ಯದಿಂದ ಎಷ್ಟು ಚರ್ಚೆ ಮಾಡಿದೆವು. Did I take any Bible study? Did I look at any video or maybe even the study word of God and sit with me and my wife and discuss it? Yeah, me and my husband or me and my wife. ನಾನು How much you discuss just between you two? ಇಬ್ಬರು ಒಟ್ಟಾಗಿ ಕುಳಿತವರಾಗಿ ದೇವರ ವಾಕ್ಯವನ್ನು ತೆಗೆದು ಎಷ್ಟು ಮಾತ್ರ ದೇವರ ವಾಕ್ಯದ ವಿಷಯದಲ್ಲಿ ಅಧ್ಯಯನ ಮಾಡುತ್ತೀರಿ? We discuss so many things maybe. ನಾವು ಅನೇಕ ವಿಷಯಗಳನ್ನು ಚರ್ಚೆ ಮಾಡುತ್ತೇವೆ. But in the house with you and your husband, you and your children, how much time was invested? ಆದರೆ ನಿಮ್ಮ ಮನೆಯಲ್ಲಿ ನೀವು ಮತ್ತು ನಿಮ್ಮ ಸಂಗಾತಿಯ ಜೊತೆಯಲ್ಲಿ, ನೀವು ಮತ್ತು ನಿಮ್ಮ ಮಕ್ಕಳ ಜೊತೆಯಲ್ಲಿ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಸಮಯವನ್ನು ನೀವು ಹೂಡುವರಾಗಿದ್ದೀರಿ? There is no point after 18 years, 20 years telling, brother, my child, please pray for him, please talk to him. 18-19 ವರ್ಷಗಳ ಆದಾಗ ನಿಮ್ಮ ಮಕ್ಕಳ ವಿಷಯದಲ್ಲಿ ಬ್ರದರ್ ದಯಮಾಡಿ ನನ್ನ ಮಗನಿಗಾಗಿ ಮಗಳಿಗಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳುವುದರಿಂದ ಯಾವ ಪ್ರಯೋಜನವೂ ಇಲ್ಲ.
No point telling the world is bad. ಈ ಲೋಕವು ಕೆಟ್ಟದಾಗಿದೆ ಎಂಬುದಾಗಿ ಹೇಳುವುದರಲ್ಲಿ ಏನು ಪ್ರಯೋಜನವಿಲ್ಲ. No point telling my child is on the mobile phone all the time. ನನ್ನ ಮಗು ಯಾವಾಗಲೂ ಮೊಬೈಲ್ ಫೋನ್ ನಲ್ಲಿ ಇದ್ದಾನೆ ಎಂಬುದಾಗಿ ಹೇಳುವುದರಿಂದ ಯಾವ ಪ್ರಯೋಜನವೂ ಇಲ್ಲ. Oh, how much are you in the word of God? ನೀವು ದೇವರ ವಾಕ್ಯದಲ್ಲಿ ನಿಮ್ಮನ್ನು ಎಷ್ಟು ಒಳಪಡಿಸಿಕೊಂಡಿದ್ದೀರಿ? Are the children seeing you sitting with the word of God? ನೀವು ದೇವರ ವಾಕ್ಯದೊಂದಿಗೆ ಕುಳಿತುಕೊಳ್ಳುವುದನ್ನು ನಿಮ್ಮ ಮಕ್ಕಳು ನೋಡುತ್ತಿದ್ದಾರೆಯೇ? Is your vocabulary biblical? ನೀವು ಮಾತನಾಡುವಂತಹ ಮಾತುಗಳು ಸತ್ಯವೇದಕ್ಕೆ ಅನುಸಾರವಾದದ್ದಾಗಿದೆಯೇ? Are you giving hope to them from the Bible? ನೀವು ದೇವರ ವಾಕ್ಯದಿಂದ ನಿಮ್ಮ ಮಕ್ಕಳಿಗೆ ನಿರೀಕ್ಷೆಯನ್ನು ಕೊಡುತ್ತಿದ್ದೀರಾ? Are you giving an answer to their daily life struggles which they are facing? ಆ ಮಕ್ಕಳು ಅನುದಿನವೂ ಹಾದು ಹೋಗುವಂತಹ ಜೀವಿತದ ಸಮಸ್ಯೆಗಳ ವಿಷಯಗಳಲ್ಲಿ ಅವರಿಗೆ ಪರಿಹಾರವನ್ನು ಸೂಚಿಸುತ್ತಿದ್ದೀರಾ? They need to know this is valid 2000 years later even when it is written. ಅದು 2000 ವರ್ಷಗಳ ಹಿಂದೆ ಬರೆಯಲ್ಪಟ್ಟದ್ದಾಗಿದ್ದರೂ ಕೂಡ ಇಂದಿಗೂ ಇದರ ಮೌಲ್ಯದಲ್ಲಿ ಏನು ಕುಂಠಿತವಾಗಿಲ್ಲ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಬೇಕು. Today the world is telling it is a useless book. ಈ ಲೋಕವು ಈ ಒಂದು ಪುಸ್ತಕದಿಂದ ಯಾವ ಪ್ರಯೋಜನವಿಲ್ಲ ಎಂಬುದಾಗಿ ಲೋಕವು ಹೇಳುತ್ತದೆ. You need to be the advocate of this and tell this is the word of God. ಆದರೆ ಇದು ದೇವರ ವಾಕ್ಯವೆಂಬುದಾಗಿ ವಾದ ಮಾಡುವಂತಹ ಪರದಲ್ಲಿ ನೀವು ನಿಲ್ಲಬೇಕು. This is the one which changes the heart. ಇದು ಹೃದಯವನ್ನು ಬದಲಾಯಿಸುವಂತಹ ಪುಸ್ತಕ. My dear son, my dear daughter. ನನ್ನ ಮಗಳೇ ಮಗನೇ, Oh, take this in your hands and let it transform you. ಈ ಪುಸ್ತಕವನ್ನು ನಿನ್ನ ಕರಗಳಲ್ಲಿ ತೆಗೆದುಕೋ, ಇದು ನಿನ್ನನ್ನು ರೂಪಾಂತರಗೊಳಿಸಲಿ. Oh, like it has transformed me. ಅದು ಯಾವ ರೀತಿಯಲ್ಲಿ ನನ್ನನ್ನು ರೂಪಾಂತರ ಮಾಡಿದೆಯೋ ಹಾಗೆ ನಿನ್ನನ್ನು ಮಾರ್ಪಾಡು ಮಾಡಲಿ. Oh, not just by words, my children should see I am transformed by the word. ಅದು ಕೇವಲ ಮಾತುಗಳಾಗಿರದೆ ಆ ಮಕ್ಕಳು ನಿಮ್ಮ ಜೀವಿತಗಳಲ್ಲಾದಂತಹ ಮಾರ್ಪಾಡನ್ನ ಕಣ್ಣಾರೆ ಕಾಣುವರಾಗಿರಬೇಕು. By the respect I give to my husband. ನನ್ನ ಒಂದು ಪತಿಗೆ ನಾನು ಕೊಡುವಂತಹ ಒಂದು ಗೌರವ ಮೂಲಕವಾಗಿ, By the love I show to my wife. ನಾನು ತೋರಿಸುವಂತ ನನ್ನ ಹೆಂಡತಿಗೆ ಮೇಲೆ ತೋರಿಸುವಂತ ಪ್ರೀತಿಯ ಮೂಲಕವಾಗಿ, By the respect I show to the elders. ನಾನು ಹಿರಿಯರಿಗೆ ಕೊಡುವಂತಹ ಗೌರವದ ಮೂಲಕವಾಗಿ, When during difficult situations I am not frustrated, but I am faithful. ಕಷ್ಟಗಳ ಸಮಯಗಳಲ್ಲಿ ನಾನು ಬೇಸರಗೊಳ್ಳದವನಾಗಿ ನಾನು ದೇವರ ಮೇಲೆ ನಿರೀಕ್ಷೆಯುಳ್ಳವನಾಗಿರುತ್ತೇನೆ. And when we come to verse 6, ನಾವು 6ನೇ ವಚನಕ್ಕೆ ಬರುವಾಗ, and these words which I command you today shall be in your heart. You shall teach them diligently to your children, shall talk to them when you sit in your house, when you walk by the way, when you lie down and when you rise up. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. What do you mean by that? ಅದರ ಅರ್ಥವೇನು? Oh, when there are 4 instances when it should be talked in the house. ಈ ದೇವರ ವಾಕ್ಯವು ಮಾತನಾಡಬೇಕಾದಂತಹ 4 ಸ್ಥಳಗಳನ್ನು ನಾವಿಲ್ಲಿ ನೋಡುತ್ತೇವೆ. Where are those 4 things? ಆ 4 ವಿಷಯಗಳು ಯಾವುವು? When should you teach them diligently? ಇದನ್ನು ಯಾವಾಗ ನೀವು ಅವರಿಗೆ ಅಭ್ಯಾಸ ಮಾಡಿಸಬೇಕು? When you sit in your house, ಮನೆಯಲ್ಲಿ ಕೂತಿರುವಾಗಲೂ, when you walk by the way, ದಾರಿ ನಡೆಯುವಾಗಲೂ, when you lie down, ಮಲಗುವಾಗಲೂ, and when you rise up. ಏಳುವಾಗಲೂ. What do you mean by that? ಅದರ ಅರ್ಥವೇನು? One, throughout your life, you should be a walking scripture. ಮೊದಲನೇ ಅರ್ಥ, ನಿಮ್ಮ ಜೀವಿತದುದ್ದಕ್ಕೂ ನೀವು ನಡೆದಾಡುವಂತಹ ದೇವರ ವಾಕ್ಯವಾಗಿರಬೇಕು. When I talk to the youngsters, ನಾನು ಯವನಸ್ಥರೊಂದಿಗೆ ಮಾತನಾಡುವಾಗ I try to interpret it in such a way that they can understand. ಅವರಿಗೆ ಅರ್ಥವಾಗುವಂತ ರೀತಿಯಲ್ಲಿ ಅದನ್ನು ವಿವರಿಸಲು ನಾನು ಪ್ರಯತ್ನ ಮಾಡುತ್ತೇನೆ. So what do you mean by sit in your house? ಮನೆಯಲ್ಲಿ ಕೂತಿರುವಾಗಲೂ ಅಂದರೆ ಅರ್ಥವೇನು? Oh, house is the most comfortable place. ಮನೆಯು ಬಹಳ ಸೌಕರ್ಯವುಳ್ಳಂತಹ ಒಂದು ಸ್ಥಳ. Oh, it is the place of rest in your house. ನಿಮ್ಮ ಮನೆಯಲ್ಲಿ ನೀವು ವಿಶ್ರಾಂತಿ ಹೊಂದುವಂತಹ ಸ್ಥಳ. So that means when you are at your house, when you are at the most comfortable time, you should be talking about God. ಅಂದ್ರೆ ಅದರ ಅರ್ಥ ನೀವು ಬಹಳ ವಿಶ್ರಾಂತಿ ಹೊಂದಿ ಸೌಕರ್ಯವುಳ್ಳಂತಹ ಸ್ಥಳದಲ್ಲಿ ಕುಳಿತಿರುವಾಗ ದೇವರ ವಾಕ್ಯದ ಕುರಿತಾಗಿ ಮಾತನಾಡಬೇಕು. It should take when you are walking by the way, ದಾರಿ ನಡೆಯುವಾಗಲೂ, oh your lifestyle, ನಿಮ್ಮ ಜೀವಿತ ಶೈಲಿ, oh as you are walking in this world, ಈ ಲೋಕದಲ್ಲಿ ನೀವು ಜೀವಿಸುವಾಗ, when others are watching you walk, ಇತರರು ನೀವು ನಡೆಯುವುದನ್ನು ಗಮನಿಸುವಾಗ, when there are issues and circumstances in your life, the parents should be talking to the children. ನಾವು ಜೀವಿತದಲ್ಲಿ ಅನೇಕ ಸಂಕಷ್ಟಗಳು ಸಮಸ್ಯೆಗಳು ಇರುವಾಗ ಪೋಷಕರು ಮಕ್ಕಳೊಂದಿಗೆ ಮಾತನಾಡಬೇಕು. Oh the marriage life, ಅವರ ವಿವಾಹ ಜೀವಿತ, oh their academic life, ಅವರ ವಿದ್ಯಾಭ್ಯಾಸ ಜೀವಿತ, in the neighborhood, ಅವರ ನೆರೆಹೊರೆಯ ಜೀವಿತ. oh my dear brothers and sisters, are we doing that? ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇದನ್ನು ನಾವು ಮಾಡುತ್ತಿದ್ದೇವಾ? Third time, ಮೂರನೇದಾಗಿ where you lie down, ಮಲಗುವಾಗಲೂ, oh the rest time, ಆ ವಿಶ್ರಾಂತಿ ಹೊಂದುವಂತ ಸಮಯ, oh the time of relaxation. ನಾವು ವಿಶ್ರಾಂತಿ ಹೊಂದಿ ಆಯಾಸದ ಬಿಡುಗಡೆಗೊಳ್ಳುವಂತ Oh, ಸಮಯ. that time of relaxation is one of the most dangerous times. ನಾವು ವಿಶ್ರಾಂತಿಗೊಳ್ಳುವಂತ
ಆ ಸಮಯ ಬಹಳ ಅಪಾಯಕಾರಿಯಾದಂತ ಸಮಯ. We are tired from the day's work. ಆ ದಿನದ ಕೆಲಸ ಕಾರ್ಯದಿಂದ ನಾವು ಬಹಳ ಆಯಾಸಗೊಂಡಿರುತ್ತೇವೆ. Children have finished their work and studies, their tuitions, they are relaxing. ಮಕ್ಕಳು ತಮ್ಮ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಮುಗಿಸಿ ಟ್ಯೂಷನ್ ಗಳನ್ನು ಮುಗಿಸಿ ಅವರು ವಿಶ್ರಾಂತಿ ತೆಗೆದುಕೊಳ್ಳುವಂತ ಸಮಯ. You have finished all the work and you are coming to take relax. ನೀವು ನಿಮ್ಮ ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿ ನೀವು ಕೂಡ ವಿಶ್ರಾಂತಿಯನ್ನು ಹೊಂದಲು ಬರ್ತಿದ್ದೀರಿ. Oh, you take your mobile phone. ಆಗ ನೀವು ಮೊಬೈಲ್ ಫೋನ್ಗಳನ್ನು ತೆಗೆದುಕೊಳ್ಳುತ್ತೀರಿ. ರೀಲ್ಸ್ ಗಳನ್ನ ನೋಡುತ್ತೀರಿ. YouTube short. ಯೂಟ್ಯೂಬ್ ಗಳನ್ನ ನೋಡುತ್ತೀರಿ. Cat video. Dog video. ಬೆಕ್ಕಿನ ನಾಯಿನ ವಿಡಿಯೋಗಳನ್ನು ನೋಡುತ್ತೀರಿ. In that relaxation time, small unwanted wheels can be seen. ಆ ಒಂದು ನೀವು ವಿಶ್ರಾಂತಿ ಹೊಂದುವಂತ ಆ ಸಮಯದಲ್ಲಿ ಬೇಡದೇ ಇರುವಂತಹ ಅಥವಾ ಅನಾವಶ್ಯಕವಾದಂತಹ ವಿಡಿಯೋಗಳನ್ನು ಕೂಡ ನೋಡಲಿಕ್ಕೆ ಸಾಧ್ಯ. Oh, violence. ಅಲ್ಲಿ ಕ್ರೂರತನ. Oh, mobile games, relaxing. ಆ ಒಂದು ಮೊಬೈಲ್ ಗೇಮ್ಗಳೆಲ್ಲವೂ ಕೂಡ ನಾವು ವಿಶ್ರಾಂತಿ ಎಂಬುದಾಗಿ ಹೇಳಬಹುದು. But in that mobile game, what is happening? ಆದರೆ ಆ ಮೊಬೈಲ್ ಗೇಮ್ಗಳಲ್ಲಿ ನಡೆಯುವಂತದೇನು? Killing people. I killed so many people. ಜನರನ್ನ ಕೊಲ್ಲುವಂತದ್ದು ಮತ್ತು ನಾನು ಅನೇಕರನ್ನ ಕೊಂದೆ ಎಂಬುದಾಗಿ ಹೇಳಿಕೊಳ್ಳುವಂತದ್ದು. Oh, somebody killed me. ಯಾರೋ ನನ್ನನ್ನು ಕೊಂದು ಬಿಟ್ಟರು. But again I come back to life. ನಾನು ಮತ್ತೆ ಜೀವಿತನಾಗಿ ಬಂದಿದ್ದೇನೆ. You get addicted. ಅದಕ್ಕೆ ನೀವು ದಾಸರಾಗುತ್ತೀರಿ. Oh, you sit for 10 minutes. 10 ನಿಮಿಷ ಕುಳಿತುಕೊಳ್ಳುತ್ತೀರಿ. Mama says it's been 2 hours. Get up and study. 2 ಅವರ್ ಆಯ್ತು ನೀವು 2 ಗಂಟೆಗಳ ಕಾಲ ಎದ್ದು ಓದು. 10 minutes. 10 ನಿಮಿಷವಾ? Relaxation is a time of dangerous times when Satan can attack. ನಾವು ವಿಶ್ರಾಂತಿ ಪಡೆದುಕೊಳ್ಳುತ್ತೇವೆ ಎಂಬುದಾಗಿ ಹೇಳಿಕೊಳ್ಳುವಂತಹ ಒಂದು ಸಮಯವಾದದ್ದು ಸೈತಾನು ನಮ್ಮ ಮೇಲೆ ದಾಳಿ ಮಾಡುವುದಕ್ಕೆ ಸೂಕ್ತವಾದಂತಹ ಅನುಕೂಲವಾದಂತಹ ಸಮಯ. Oh, that can be the time when all dirty movies come in. ಈ ಸಂದರ್ಭಗಳಲ್ಲಿ ಬೇಡದೇ ಇರುವಂತಹ ಸಂಗತಿಗಳು ಅಥವಾ ಚಿತ್ರಗಳು ಬರುವಂತದಾಗಿದೆ. Oh, that may the time all these serials and all that things you watch and you corrupt your mind. ಈ ಸಂದರ್ಭಗಳಲ್ಲಿ ನೀವು ಧಾರಾವಾಹಿಯಿಂದ ಸಂಗತಿಗಳನ್ನು ನೋಡಿ ನಿಮ್ಮ ಮನಸ್ಸುಗಳನ್ನು ನೀವು ಕಲುಷಿತಗೊಳಿಸುತ್ತೀರಿ. So that is the time when parents need to talk to the children on how to have a relaxation biblically. ಆದರೆ ಇಂತಹ ಸಂದರ್ಭಗಳಲ್ಲಿ ಪೋಷಕರು ತಮ್ಮ ಮಕ್ಕಳೊಂದಿಗೆ ಕುಳಿತು ಸತ್ಯವೇದಕ್ಕೆ ಅನುಸಾರವಾಗಿ ಹೇಗೆ ಅವರು ವಿಶ್ರಾಂತಿಯನ್ನು ಹೊಂದಬಹುದು ಎಂಬ ಸಂಗತಿಗಳನ್ನು ಚರ್ಚೆ ಮಾಡಬೇಕು. What are the correct ways? ಯಾವ ಸರಿಯಾದ ಮಾರ್ಗಗಳು ಯಾವುವು? Yes, you should be refreshed, you should be relaxed. The Bible teaches you should have all that, but how to do it correctly? ಹೌದು, ನೀನು ವಿಶ್ರಾಂತಿಯನ್ನು ಹೊಂದಬೇಕು, ನೀನು ಸ್ವಲ್ಪ ಬಿಡುಗಡೆ ತೆಗೆದುಕೊಳ್ಳಬೇಕು, ವಿರಾಮ ಇರಬೇಕು. ಆದರೆ ಈ ವಿರಾಮವನ್ನು ನೀನು ಯಾವ ರೀತಿ ಹೊಂದಬೇಕೆಂಬುದಾಗಿ ವಾಕ್ಯಾನುಸಾರವಾಗಿ ತಿಳಿಸಿ. Oh, you need to show them, okay, some things are okay, some things are not okay. You should be able to say a no to something. You should be able to just skip it away and watch something else. ಈ ಸಂಗತಿಗಳನ್ನು ಮಕ್ಕಳು ನೋಡುವಾಗ ಯಾವ ಸಂಗತಿಗಳು ಬೇಕಾದವುಗಳು, ಯಾವ ಸಂಗತಿಗಳು ಬೇಡವಾದ ಸಂಗತಿಗಳು ಬರುವಾಗ ಅವುಗಳು ಬೇಡ ಎಂಬುದಾಗಿ ಹೇಳುವುದನ್ನು ನಿಮ್ಮ ಮಕ್ಕಳಿಗೆ ಕಲಿಸಿ ಬೇರೆ ಯಾವುದಾದರೂ ಸಂಗತಿಗಳನ್ನು ಕಲಿಯುವಂತೆ ಮಕ್ಕಳನ್ನು ಪ್ರೇರೇಪಿಸಬೇಕು. First of all, parents also should be careful. ಮೊಟ್ಟ ಮೊದಲಾಗಿ ಪೋಷಕರು ಇವುಗಳಲ್ಲಿ ಜಾಗರೂಕರಾಗಿರಬೇಕು. What are we doing? ನಾವೇನು ಮಾಡುತ್ತೇವೆ? Children can go and look at the history. ಆ ಮಕ್ಕಳು ಹೋಗಿ ನಾವು ನೋಡಿರುವಂತ ಸಂಗತಿಗಳನ್ನು ಅವರು ವೀಕ್ಷಿಸಲು ಸಾಧ್ಯ. Instagram, you go to search, they will see all the commonly seen things. They say, "Mama, Dada also this." ಅವರು ಇನ್ಸ್ಟಾಗ್ರಾಮ್ ಅನ್ನು ಓಪನ್ ಮಾಡಿ ತಂದೆ ತಾಯಿಯರು ಸಾಮಾನ್ಯವಾಗಿ ನೋಡಿದ ಸಂಗತಿಗಳನ್ನು ನೋಡಿ ಪೋಷಕರು ಕೂಡ ಇದನ್ನು ನೋಡುತ್ತಾರೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. Next, it is when you rise up. ನಂತರ ನೋಡುವಂತದ್ದು ನೀವು ಏಳುವಾಗಲು. What is the meaning of that? ಅದರ ಅರ್ಥವೇನು? Oh, the new beginnings. ಅದು ನೂತನವಾದಂತಹ ಮೊದಲ ಆರಂಭಗಳು. Oh yes, you are starting a new day, you rise up. ನೀವು ಬೆಳಗ್ಗೆ ಎದ್ದು ಒಂದು ಹೊಸದಾದಂತಹ ದಿನವನ್ನು ಆರಂಭ ಮಾಡುತ್ತಿದ್ದೀರಿ. Oh, you are starting with the word of God. ಅದನ್ನ ದೇವರ ವಾಕ್ಯದೊಂದಿಗೆ ಆರಂಭ ಮಾಡಿರಿ. You are teaching the word of God. ದೇವರ ವಾಕ್ಯವನ್ನು ಕಲಿಸುತ್ತಿದ್ದೀರಿ. Oh, the family prayer time. ಕುಟುಂಬ ಪ್ರಾರ್ಥನೆಯ ಸಮಯ. As a counselor, I always tell to parent while taking parent counseling, I say there are 3 times which is very important for your child's development. ಒಬ್ಬ ಸಮಾಲೋಚಕನಾಗಿ ನಾನು ಪೋಷಕರಿಗೆ ಸಮಾಲೋಚನೆಯನ್ನು ನೀಡುವಾಗ ನಿಮ್ಮ ಮಕ್ಕಳಿಗೆ ನೀವು ಸತ್ಯವೇದಕ್ಕೆ ಅನುಸಾರವಾದ ಸಮಾಲೋಚನೆ ಕೊಡುವುದಕ್ಕೆ ಕಲಿಸುವುದಕ್ಕೆ 3 ಪ್ರಾಮುಖ್ಯವಾದ ಸಮಯಗಳು ಎಂಬುದಾಗಿ ನಾನು ಹೇಳುತ್ತೇನೆ. Not just biblically, even in the secular world. ಸಾಮಾನ್ಯವಾಗಿ ಲೌಕಿಕವಾದ ರೀತಿಯಲ್ಲೂ ಕೂಡ ಮಕ್ಕಳ ಬೆಳವಣಿಗೆಗೆ ಅನುಕೂಲವಾಗುವಂತ 3 ಸಮಯಗಳು. You should give positive influence. ಅವರಿಗೆ ನೀವು ಸಕಾರಾತ್ಮಕವಾದ ಒಂದು ಪ್ರಭಾವವನ್ನು ನೀಡಬೇಕು. First is the first 3 minutes of the day. ಮೊದಲನೇದಾಗಿ ಬೆಳಗಿನ ಜಾವದಲ್ಲಿ ದಿನದ ಆರಂಭದ 3 ಮೊದಲ ನಿಮಿಷಗಳು. Then the 3 minutes after their come back from school. ಅವರು ಶಾಲೆಯಿಂದ ಬಂದಂತಹ 3 ನಿಮಿಷಗಳು. Then 3 minutes before going to bed. ಅವರು ಮಲಗುವುದಕ್ಕೆ ಮುಂಚೆ ನಿದ್ದೆ ಮಾಡುವುದಕ್ಕೆ ಮುಂಚಿನ 3 ನಿಮಿಷಗಳು. These 3 minutes should be positive. ಈ 3 ನಿಮಿಷಗಳು ಅವರನ್ನು ನೀವು
ಸಕಾರಾತ್ಮಕವಾಗಿ ಹುರಿದುಂಬಿಸಬೇಕು. It should be filled with love. ಅದು ಪ್ರೀತಿಯಿಂದ ತುಂಬಿರಬೇಕು. It should be a time when you can speak and pray for them. ಆ ಮಕ್ಕಳೊಂದಿಗೆ ನೀವು ಮಾತನಾಡಿ ಅವರಿಗಾಗಿ ಪ್ರಾರ್ಥನೆ ಮಾಡುವಂತ ಸಮಯ ಅದಾಗಿರಬೇಕು. But I feel that is the most traumatic times in many homes. ಆದರೆ ಅನೇಕ ಕುಟುಂಬಗಳಲ್ಲಿ ಅದುವೇ ಬಹಳ ದುಃಖಕರವಾದಂತಹ ಶೋಚನೀಯವಾದಂತಹ ಸಮಯ. Get up now, wake up, school time, what are you doing? Come go. ಎದ್ದೇಳು ಸಮಯವಾಯಿತು, ಶಾಲೆಗೆ ಎದ್ದು ಬೇಗ ಹೋಗು ಎಂಬುದಾಗಿ Oh, you are so useless. ನೀನು ನಿಷ್ಪ್ರಯೋಜಕಾಯ. Oh, get up and go. ಎದ್ದೇಳು, ರೆಡಿಯಾಗು. After coming back from school, ಆ ಮಕ್ಕಳು ಶಾಲೆಯಿಂದ ಬಂದ ಮೇಲೆ they throw their bag, ಅವರು ತಮ್ಮ ಬ್ಯಾಗ್ ಗಳನ್ನು ಎಸೆಯುತ್ತಾರೆ. go straight to pick up an apple. ಅವರು ಹೋಗಿ ಒಂದು ಆಪಲ್ ಅನ್ನು ತೆಗೆದುಕೊಳ್ಳುತ್ತಾರೆ. No, not apple, something else. ಬೇರೆ ಏನೋ ಒಂದು ತೆಗೆದುಕೊಳ್ಳುತ್ತಾರೆ. Start biting. ಅದನ್ನು ತಿನ್ನಲು ಆರಂಭಿಸ್ತಾರೆ. Hey, what are you doing? Wash your hands first. ನೀನು ಹೋಗಿ ಏನ್ ಮಾಡ್ತಾ ನೀನು ಮೊದಲು ಹೋಗಿ ನಿನ್ನ ಕೈ ತೊಳ್ಕೋ. Take your clothes, take your bath, and then you come inside, or immediately sitting and watching TV. What is this? ನಿನ್ನ ಬಟ್ಟೆಗಳನ್ನು ಬದಲಾಯಿಸಿ ಸ್ನಾನ ಮಾಡಿ ಬಂದು ಕುಳಿತುಕೋ. ಈಗ ಬಂದಿದ್ದ ಕೂಡಲೇ ನೀನು ಟಿವಿಯನ್ನು ನೋಡ್ತೀಯ. ಏನಿದೆಲ್ಲ Most struggle. ಅದು ಬಹಳ ಕಷ್ಟಕರ. And the last is worse. ಆ ಕೊನೆಯ ಒಂದು ಸಮಯವಾದದ್ದು ಇನ್ನೂ ದುಃಖಕರವಾದದ್ದು, ಇದು ಘೋರ. Before sleeping, ಮಲಗುವ ಮುಂಚೆ, hey, go to bed. 12 o'clock in the night, you're sitting with mobile. Go. 12 ಗಂಟೆ ರಾತ್ರಿ ಆಯ್ತು, ಇನ್ನೂ ಮೊಬೈಲ್ ಅಲ್ಲಿ ಕೂತಿದ್ದೆ. ಹೋಗು ಮಲಗು. What are you doing? What are you doing? Go. ಓ ಏನ್ ಮಾಡ್ತಾ ಇದ್ದೆ, ಹೋಗು. Oh, always that we say that is the positive times, but most of the times in families it's becoming the negative. ಅನೇಕ ಸಂದರ್ಭಗಳಲ್ಲಿ ಇಂಥ 3 ಸಮಯಗಳನ್ನು ನಾವು ಸಕಾರಾತ್ಮಕವಾದ ಸಮಯಗಳೆಂಬುದಾಗಿ ನಾವು ಹೇಳ್ತೇವೆ, ಆದರೆ ಮಕ್ಕಳ ಜೀವಿತಗಳಲ್ಲಿ ಅದು ನಕಾರಾತ್ಮಕವಾದ ಸಮಯವಾಗಿ ಮಾರ್ಪಾಡಾಗುತ್ತದೆ. Bible written 2000 years back is the best counseling book. ಸತ್ಯವೇದವು ಬರೆದು 2000 ವರ್ಷಗಳಾದರೂ ಉತ್ತಮ ಸಮಾಲೋಚನೆ ನೀಡುವಂತಹ ಪುಸ್ತಕ ಇಂದಿಗೂ ಕೂಡ. Oh, here it is written very clearly, when you rise up, you should be giving the word of God. ಇಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನೀವು ಏಳುವಾಗಲೂ ದೇವರ ವಾಕ್ಯವನ್ನು ಅಭ್ಯಸಿಸಬೇಕು. Oh, my time is getting over. ನನ್ನ ಸಮಯ ಮುಗಿದು ಹೋಗುತ್ತಿದೆ. One more thing which I want to show you. ನಾನು ನಿಮಗೆ ತೋರಿಸಬೇಕಂತ ಮತ್ತೊಂದು ಸಂಗತಿ ಉಂಟು. Here we are saying your children will be forgotten, but the correct way also is mentioned in the scripture. ನಿಮ್ಮ ಮಕ್ಕಳು ಈ ಸಂಗತಿಗಳನ್ನು ಮರೆತು ಹೋಗುವುದರ ಕೂಡ ಸರಿಯಾದಂತಹ ಮಾರ್ಗಗಳು ಕೂಡ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿವೆ. Oh yes, when you know that this is the word of God and you pass it on to your children, you see your children prospering in this dangerous world. ಇದು ದೇವರ ವಾಕ್ಯವೆಂದು ನೀವು ತಿಳಿದು ಇದನ್ನು ನಿಮ್ಮ ಮಕ್ಕಳ ವಶಕ್ಕೆ ನೀವು ಹಸ್ತಾಂತರಿಸುವಾಗ ನಿಮ್ಮ ಮಕ್ಕಳು ಕೂಡ ಜೀವಿತಗಳಲ್ಲಿ ಏಳಿಗೆಯನ್ನು ಸಾಧಿಸುವುದನ್ನು ನೀವು ಕಾಣಬಹುದು. Many times it is difficult for us to change the world. ಅನೇಕ ಸಂದರ್ಭಗಳಲ್ಲಿ ಈ ಲೋಕವನ್ನು ಬದಲಾಯಿಸುವುದು ನಮಗೆ ಬಹಳ ಕಷ್ಟಕರವಾದದ್ದು. Oh, it is very easy for us to keep condemning the world. ಈ ಲೋಕವನ್ನು ಅಪರಾಧಿಯಾಗಿ ನಿರ್ಣಯಿಸುವುದು ನಮಗೆ ಬಹಳ ಸುಲಭವಾದದ್ದು. But you can prepare your children for a future world. ಆದರೆ ಮುಂದಿನ ಭವಿಷ್ಯದ ಲೋಕಕ್ಕಾಗಿ ನಿಮ್ಮ ಮಕ್ಕಳನ್ನು ನೀವು ಸಿದ್ಧ ಮಾಡಬಹುದು. Oh, you can prepare your children to be sharp arrows which create a mark in the world in which they are sent out to. ಈ ಮಕ್ಕಳನ್ನು ಕಳಿಸಲ್ಪಡುವಂತಹ ಈ ಲೋಕದಲ್ಲಿ ಅವರು ಗುರುತನ್ನುಂಟು ಮಾಡುವಂತಹ ಬಾಣಗಳಾಗಿ ಅವರನ್ನು ನೀವು ಸಿದ್ಧ ಮಾಡಬಹುದು. Please turn with me again to a very important passage which I want to mention. Hosea chapter 5 verse 4. ಈ ಹೋಶೇಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯದ 4ನೇ ವಚನಕ್ಕೆ ಬಂದಿದೆ. ಅದೊಂದು ಪ್ರಾಮುಖ್ಯವಾದ ವಿಷಯವನ್ನು ನಾವು ನೋಡುತ್ತೇವೆ. They do not direct their deeds toward turning to their God. 5 verse 4. ಅವು ತಮ್ಮ ದೇವರ ಕಡೆಗೆ ತಿರುಗಿಕೊಳ್ಳಲು ಅವುಗಳ ದುಷ್ಕೃತ್ಯಗಳು ಬಿಡವು. Here we find a very important, their deeds will not allow them to turn. ಅವರು ದೇವರ ಕಡೆಗೆ ತಿರುಗಿಕೊಳ್ಳಲು ಅವರ ದುಷ್ಕೃತ್ಯಗಳು ಅವರನ್ನು ಅನುಮತಿಸುವುದಿಲ್ಲ ಎಂಬುದಾಗಿ ಓದುತ್ತೇವೆ. That means they are so much in their evil deeds that the deeds themselves are preventing them from turning to God. ಅಂದ್ರೆ ಅದರ ಅರ್ಥವೇನೆಂದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳದಷ್ಟು ಮಟ್ಟಿಗೆ ಅವರ ದುಷ್ಕೃತ್ಯಗಳಲ್ಲಿ ತಮ್ಮನ್ನು ತಾವು ಮುಳುಗಿ ಹೋಗಿ ತೊಡಗಿಕೊಂಡಿದ್ದಾರೆ. What do you mean by evil deed? ದುಷ್ಕೃತ್ಯಗಳು ಅಂದರೆ ಏನು? Oh, it is not about killing and stabbing and doing dirty things. ಅದು ಚುಚ್ಚುವಂತದ್ದು, ಕೊಲೆ ಮಾಡುವಂತದ್ದು ಅಥವಾ ಕೆಟ್ಟ ಕಾರ್ಯಗಳು ಮಾಡುವಂತದ್ದಲ್ಲ. Oh, it is about anything which prevents you to have a time with God. ನೀವು ದೇವರೊಂದಿಗೆ ನಿಮ್ಮ ಸಮಯವನ್ನ ಕಳೆಯದ ಹಾಗೆ ಅಡ್ಡಿ ಮಾಡುವಂತದ್ದೆಲ್ಲವೂ ದುಷ್ಕೃತ್ಯವೇ. Oh, anything which will prevent you from having your relationship with God. ನೀವು ದೇವರೊಂದಿಗೆ ನಿಮ್ಮ ಸಂಬಂಧವನ್ನು ಹೊಂದದ ಹಾಗೆ ಅಡ್ಡಿ ಮಾಡುವಂತದ್ದೆಲ್ಲವೂ ದುಷ್ಕೃತ್ಯವೇ. Oh, it can be your job, it can be your studies, it can be anything which comes as a hindrance before God. ಅದು ನಿಮ್ಮ ಕೆಲಸವಾಗಿರಬಹುದು, ವಿದ್ಯಾಭ್ಯಾಸವಾಗಿರಬಹುದು, ಆದರೆ ದೇವರೊಂದಿಗೆ ನೀವು ಸಮಯವನ್ನು ಹೊಂದದ ಹಾಗೆ ಅಡ್ಡಿ ಮಾಡುವಂತದ್ದೆಲ್ಲವೂ ದುಷ್ಕೃತ್ಯವೇ. In Acts chapter 19, ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯದಲ್ಲಿ chapter 20, verse 24, 24ನೇ ವಚನ, there we find a person called Demetrius coming into the picture. ಅಲ್ಲಿ ದೇಮಿತ್ರಿಯನೆಂಬ ಒಬ್ಬ ವ್ಯಕ್ತಿಯು ಅಲ್ಲಿಗೆ ಬರುವುದನ್ನು ನಾವು ನೋಡುತ್ತೇವೆ. And he says, a silversmith who made silver shrines for Diana brought no small profit to the craftsmen. ಹೇಗೆಂದರೆ ದೇಮಿತ್ರಿಯನೆಂಬ ಒಬ್ಬ ಅಕ್ಕಸಾಲಿಗನು
ಬೆಳ್ಳಿಯಿಂದ ಅರ್ತೆಮಿ ದೇವಿಯ ಗುಡಿಯಂತೆ ಸಣ್ಣ ಸಣ್ಣ ಗುಡಿಗಳನ್ನು ಮಾಡಿಸುವವನಾಗಿದ್ದು. Verse 25, men, you know that we have a prosperity by this trade. ಅವನು ಅವರನ್ನು ಆ ಕಸುಬಿನವರಿಗೆ ಸಂಬಂಧವಾದ ಕೆಲಸದವರನ್ನು ಒಟ್ಟಿಗೆ ಕರೆಸಿ ಅವರಿಗೆ, ಜನರೇ, ಈ ಕೆಲಸದಿಂದ ನಮಗೆ ಐಶ್ವರ್ಯ ಉಂಟಾಗುತ್ತದೆಂದು ನೀವು ಬಲ್ಲಿರಿ. 27, 27ನೇ ವಚನ, trade of ours in danger of falling into disrepute. ಇದರಿಂದ ನಮ್ಮ ಉದ್ಯೋಗಕ್ಕೆ ಅಪಕೀರ್ತಿ ಬರುವ ಹಾಗಿರುವುದಲ್ಲದೆ. Look at that, Demetrius is standing there and telling, see, because our profession is this, we should reject this gospel. ಇಲ್ಲಿ ದೆಮೇತ್ರಿಯನು ಹೇಳೋದನ್ನ ನೋಡಿ, ಇದು ನಮ್ಮ ಕುಲ ಕಸುಬು ಆಗಿರುವ ಕಾರಣದಿಂದ ಈ ಸುವಾರ್ತೆಯನ್ನು ನಾವು ತಡೆಗಟ್ಟಬೇಕು ಅಥವಾ ಅದನ್ನು ನಾವು ಧಿಕ್ಕರಿಸಬೇಕು. Oh, their job is standing as a hurdle for a relationship with God. ಅವರು ದೇವರೊಂದಿಗೆ ಸಂಬಂಧವನ್ನು ಹೊಂದದ ಹಾಗೆ ಅವರು ಮಾಡುವಂತಹ ವೃತ್ತಿಯೇ ಅವರಿಗೆ ಒಂದು ಅಡ್ಡಿಯಾಗಿ ನಿಂತಿದೆ. Oh, their means of livelihood and prosperity is standing as a hurdle for the word of God. ಅವರ ಜೀವಿತದ ಮೂಲವು ಮತ್ತು ಐಶ್ವರ್ಯವು ಅವರ ದೇವರ ವಾಕ್ಯದೊಂದಿಗೆ ಸಂಬಂಧ ಹೊಂದದ ಹಾಗೆ ಅಡ್ಡಿಯಾಗಿ ನಿಂತಿದೆ. Or maybe the Lord is speaking to you something. ಒಂದು ವೇಳೆ ದೇವರು ನಿಮ್ಮೊಂದಿಗೆ ಈಗ ಏನೋ ಮಾತನಾಡುತ್ತಿದ್ದಾನೆ. Or maybe the Lord has already told you something which you need to obey. ಒಂದು ವೇಳೆ ನೀವು ಈಗಾಗಲೇ ವಿಧೇಯರಾಗಬೇಕಾದಂತ ಸಂಗತಿಗಳನ್ನು ಕರ್ತನು ಈಗಾಗಲೇ ನಿಮ್ಮ ಬಳಿ ನುಡಿದಿರಬಹುದು. Oh yes, maybe, but you are putting a block because of your job, because your circumstance, because of your livelihood, because of your children, because of your academics. Maybe that is blocking you from obeying what the Lord has already told you. ಆದರೆ ದೇವರು ಈಗಾಗಲೇ ನಿಮಗೆ ನುಡಿದಿರುವಂತಹ ಹೇಳಿರುವಂತಹ ಮಾತುಗಳಿಗೆ ನೀವು ವಿಧೇಯರಾಗದ ಹಾಗೆ ನಿಮ್ಮ ಕೆಲಸವೋ ವಿದ್ಯಾಭ್ಯಾಸವೋ ಅಥವಾ ಇತರ ಸಂಗತಿಗಳು ಅವುಗಳಿಗೆ ಅಡ್ಡವಾಗಿ ನಿಂತಿರಬಹುದು. Oh, you find that they were filled with wrath and there is a commotion taking place in Ephesus because of that. ಇವರು ಮಾಡಿದಂತಹ ಕಾರ್ಯದ ನಿಮಿತ್ತವಾಗಿ ಅವರು ಬಹಳ ಕ್ರೋಧವುಳ್ಳವರಾಗಿ ಎಫೆಸ ಪಟ್ಟಣದಲ್ಲಿ ಒಂದು ಮಹಾ ಗದ್ದಲ ಉಂಟಾದನ್ನು ನೋಡಬಹುದು. And they push out the man with the word of God. ದೇವರ ವಾಕ್ಯವನ್ನು ತೆಗೆದುಕೊಂಡು ಬಂದಂತಹ ವ್ಯಕ್ತಿಯನ್ನು ಅವರು ದೂರ ತಳ್ಳಿದರು. Oh, Jesus Christ also faced that. ಕರ್ತನಾದ ಯೇಸು ಕ್ರಿಸ್ತನು ಕೂಡ ಇದನ್ನು ಎದುರಿಸಿದನು. When the demons in the demonic man was pushed to the pigs there, the people told, get out of this place. ಆ ದೆವ್ವ ಹಿಡಿದಂತಹ ಮನುಷ್ಯನು ಆ ದೆವ್ವಗಳನ್ನ ಕರ್ತನಾದ ಯೇಸು ಕ್ರಿಸ್ತನ ಹಂದಿಗಳಲ್ಲಿ ಕಳುಹಿಸಿದಾಗ ಆ ಪ್ರಾಂತ್ಯದ ಜನರು ನೀನು ಇಲ್ಲಿಂದ ಹೋಗು ಎಂಬುದಾಗಿ ಆತನನ್ನು ಕಳುಹಿಸಿದರು. No more of the word of God would work in their life in that particular place because they preferred something else more than the word of God. ಅವರು ದೇವರ ವಾಕ್ಯಕ್ಕಿಂತ ಬಹಳ ಬೇರೆ ಸಂಗತಿಗಳನ್ನು ಬಹಳ ಹೆಚ್ಚಿನದಾಗಿ ಪರಿಗಣಿಸಿದ ಕಾರಣದಿಂದ ದೇವರ ವಾಕ್ಯವು ಆ ಪ್ರಾಂತ್ಯದ ಜನರ ಜೀವಿತಗಳಲ್ಲಿ ಕಾರ್ಯ ಮಾಡಲು ಸಾಧ್ಯವಾಗಲಿಲ್ಲ. But in Ephesus itself something else is taking place. ಎಫೆಸ ಪಟ್ಟಣದಲ್ಲಿ ಕೂಡ ಬೇರೆ ಇನ್ನೊಂದು ಸಂಗತಿ ನಡೆಯುತ್ತದಾಗಿದೆ. Acts chapter 19. ಅಪೊಸ್ತಲರ ಕೃತ್ಯಗಳು 19. What is happening there from 17? ಅಲ್ಲಿ 17ನೇ ವಚನದಿಂದ ನಡೆಯುವುದನ್ನು ಗಮನಿಸಿರಿ. ಈ ಸಂಗತಿಯು ಎಫೆಸದಲ್ಲಿ ವಾಸವಾಗಿದ್ದ ಎಲ್ಲಾ ಯೆಹೂದ್ಯರಿಗೂ ಗ್ರೀಕರಿಗೂ ತಿಳಿದು ಬಂದಾಗ ಅವರೆಲ್ಲರಿಗೆ ಭಯ ಹಿಡಿಯಿತು ಮತ್ತು ಕರ್ತನಾದ ಯೇಸುವಿನ ಹೆಸರು ಪ್ರಖ್ಯಾತಿಗೆ ಬಂತು. ಆತನನ್ನು ನಂಬಿದವರಲ್ಲಿ ಅನೇಕರು ಬಂದು ತಮ್ಮ ಕೃತ್ಯಗಳನ್ನು ಒಪ್ಪಿಕೊಂಡು ತಿಳಿಸಿದರು. ಇದಲ್ಲದೆ ಮಾಟ ಮಂತ್ರಗಳನ್ನು ನಡೆಸಿದವರಲ್ಲಿ ಅನೇಕರು ತಮ್ಮ ಪುಸ್ತಕಗಳನ್ನು ತಂದು ಕೂಡಿಸಿ ಎಲ್ಲರ ಮುಂದೆ ಸುಟ್ಟು ಬಿಟ್ಟರು. ಅವುಗಳ ಕ್ರಯವನ್ನು ಲೆಕ್ಕ ಮಾಡಿ 50,000 ಬೆಳ್ಳಿ ನಾಣ್ಯ ಆಯಿತೆಂದು ತಿಳಿದುಕೊಂಡರು. ಈ ರೀತಿಯಾಗಿ ಕರ್ತನ ವಾಕ್ಯವು ಬಹಳವಾಗಿ ಹೆಚ್ಚುತ್ತಾ ಪ್ರಬಲವಾಯಿತು. The positive example also is right in front of us in the same place at Ephesus. ಎಫೆಸ ಪಟ್ಟಣದಲ್ಲಿ ನಮ್ಮ ಮುಂದೆ ಸಕಾರಾತ್ಮಕವಾದಂತಹ ಒಂದು ಉದಾಹರಣೆಯ ನಿದರ್ಶನವೂ ಕೂಡ ಉಂಟು. Oh, their prosperity, their craft did not stop them from believing in the word of God. ಅವರ ಐಶ್ವರ್ಯವು ಅವರು ಮಾಡುತ್ತಿದ್ದಂತಹ ವೃತ್ತಿಯು ಕರ್ತನಾದಂತಹ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದಕ್ಕೆ ಅವರಿಗೆ ಅಡ್ಡಿಯನ್ನುಂಟು ಮಾಡಲಿಲ್ಲ ಅಥವಾ ತಡೆ ಮಾಡಲಿಲ್ಲ. There were people who were opposing the word of God, but they understood the word of God and they allowed the word of God to work in their heart. ಅವರು ದೇವರ ವಾಕ್ಯವನ್ನು ವಿರೋಧ ಮಾಡುತ್ತಿದ್ದ ಜನರಾಗಿದ್ದರೂ ಕೂಡ ದೇವರ ವಾಕ್ಯವನ್ನು ತಿಳಿದು ಅರ್ಥ ಮಾಡಿಕೊಂಡು ಆ ದೇವರ ವಾಕ್ಯ ಅವರಲ್ಲಿ ಕಾರ್ಯ ಮಾಡುವುದಕ್ಕೆ ಅನುಮತಿಸಿದರು. And what happened because of that? ಅದರ ಫಲವಾಗಿ ಏನಾಯಿತು? Oh, the word of the Lord grew mightily and prevailed. ದೇವರ ವಾಕ್ಯವು ಬಹಳವಾಗಿ ಹೆಚ್ಚುತ್ತಾ ಪ್ರಬಲವಾಯಿತು. Oh, what a glorious moment. ಅದು ಎಂತಹ ಮಹಿಮೆಯುಳ್ಳಂತಹ ಒಂದು ಸಂದರ್ಭ. When people obey the word of God. ಜನರು ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ, when they allow the word of God to transform them. ದೇವರ ವಾಕ್ಯವು ತಮ್ಮ ಜೀವಿತಗಳನ್ನು ರೂಪಾಂತರ ಮಾಡುವುದಕ್ಕೆ ಅವರು ಅನುಮತಿಸುವಾಗ. Oh, you read in verse 18, 17, and the name of the Lord Jesus was magnified. 18ನೇ ವಚನದಲ್ಲಿ ನೋಡುತ್ತೇವೆ, ಕರ್ತನಾದ ಯೇಸುವಿನ ಹೆಸರು ಪ್ರಖ್ಯಾತಿಗೆ ಬಂತು. Oh, the word of the Lord grew mightily. ಕರ್ತನ ವಾಕ್ಯವು ಬಹಳವಾಗಿ ಹೆಚ್ಚುತ್ತಾ ಪ್ರಬಲವಾಯಿತು. Oh, my dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, this is not an act which you can do. ಇದು ನೀವು ಮಾಡಬಹುದಾದ ಒಂದು ಕ್ರಿಯೆ ಅಲ್ಲ. Oh, you can't do the motions and mechanical Christianity will not work here. ಯಾಂತ್ರಿಕವಾದಂತಹ ಕ್ರಿಸ್ತಿಯ ಜೀವಿತವು ಈ ಕಾರ್ಯರೂಪಕ್ಕೆ ಬರುವಂತ ರೀತಿಯಲ್ಲಿ ನೀವು ಮಾಡಲು ಸಾಧ್ಯವಿಲ್ಲ. You need to have a change from the inside. ನಿಮ್ಮ ಅಂತರ್ಯದಲ್ಲಿ ಆ ಬದಲಾವಣೆ ಆಗಬೇಕು. Oh, you need to give importance to the word of God, what it is talking. ಇಲ್ಲಿ ದೇವರ ವಾಕ್ಯವು ಮಾತನಾಡುವಂತಹ ಸಂಗತಿಗಳ ವಿಷಯದಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕು. It is not about the elders and the pastors which can change you. ನಿಮ್ಮನ್ನು ಬದಲಾಯಿಸುವುದು ಈ ಸಭೆ ಹಿರಿಯರು ಅಥವಾ ಸಭಾ ಪಾಲಕರು ಅಲ್ಲ. Oh,
What does the word of God say? ದೇವರ ವಾಕ್ಯವು ಹೇಳುವುದೇನು? Or if you need to change your life, maybe it needs to be done. ನೀವು ನಿಮ್ಮ ಜೀವಿತಗಳನ್ನು ಬದಲಾಯಿಸಿಕೊಳ್ಳಬೇಕಾದರೆ ಅದು ಆಗಲೇಬೇಕು, ಬದಲಾಯಿಸಿಕೊಳ್ಳಲೇಬೇಕು. Maybe if you need to change your church, which you feel is very cultural and ritualistic, maybe you need to change that church to a Bible believing, Bible teaching, word of God prevailing church. ನೀವು ಹೋಗುವಂತಹ ಸಭೆ ಅದು ಸಾಂಸ್ಕೃತಿಕವಾದದ್ದಾಗಿದ್ದು ಆಚಾರ ಅನುಷ್ಠಾನಗಳಿಂದ ಕೂಡಿದಂತ ಸಭೆಯಾಗಿರುವುದಾದರೆ ಸತ್ಯವೇದವನ್ನು ನಂಬುವಂತಹ, ಸತ್ಯವೇದವನ್ನು ಕಲಿಸುವಂತಹ ಸಭೆಗಳಿಗೆ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಬೇಕು. Because word of God is not something which you can play around with. ಯಾಕಂದ್ರೆ ನೀವು ಆಟವಾಡುವಂತಹ ವಿಷಯವಲ್ಲ ದೇವರ ವಾಕ್ಯ. You can't twist it to your advantage. ಅದನ್ನು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಬದಲಾಯಿಸಿಕೊಳ್ಳುವ ಹಾಗಿಲ್ಲ. This is the word of God. ಇದು ದೇವರ ವಾಕ್ಯ. Look at what is happening in verse 15. 15ನೇ ವಚನದಲ್ಲಿ ನಡೆಯುವುದನ್ನು ಗಮನಿಸಿರಿ. In verse 14, 14ನೇ ವಚನ ಗಮನಿಸಿರಿ. there were 7 sons of Sceva, Jewish chief priests, who did so, and the evil spirit answered and said, Jesus I know, Paul I know, but who are you? ಮಹಾಯಾಜಕ ಸ್ಕೇವನೆಂಬ ಒಬ್ಬ ಯಹೂದ್ಯನ 7 ಮಂದಿ ಮಕ್ಕಳು ಹಾಗೆ ಮಾಡುತ್ತಿದ್ದರು. ಆದರೆ ದೆವ್ವವು ಅವರಲ್ಲಿ ಇಬ್ಬರಿಗೆ, ಯೇಸುವಿನ ಗುರುತು ನನಗುಂಟು, ಪೌಲನನ್ನೂ ಬಲ್ಲೆನು, ನೀವಾದರೆ ಯಾರು ಎಂದು ಕೇಳಿತು. They used the word of Jesus in vain. ಅವರು ಕರ್ತನಾದ ಯೇಸುವಿನ ಹೆಸರನ್ನು ವ್ಯರ್ಥವಾಗಿ ಉಪಯೋಗಿಸುತ್ತಿದ್ದರು. We exorcise you by the Jesus whom Paul preaches. ಪೌಲನು ಪ್ರಸಂಗಿಸುವಂತಹ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಬಿಡಿಸುತ್ತೇವೆ ಎಂದು ಹೇಳಿದರು. You can't take the name of the Lord in the vain. ಯೇಸು ಕ್ರಿಸ್ತನ ಹೆಸರನ್ನು ನೀವು ವ್ಯರ್ಥಕ್ಕಾಗಿ ಉಪಯೋಗಿಸಲು ಸಾಧ್ಯವಿಲ್ಲ. You can't use the name of vain for your advantage alone. ನಿಮ್ಮ ಅನುಕೂಲಕ್ಕೆ ಅನುಸಾರವಾಗಿ ಕರ್ತನ ಹೆಸರನ್ನು ನೀವು There ಉಪಯೋಗಿಸಬಾರದು. should be a relationship between you and God for you to take His name. ನೀವು ಆತನ ಹೆಸರನ್ನು ತೆಗೆದುಕೊಳ್ಳಬೇಕಾದರೆ ನಿಮಗೂ ಆತನಿಗೂ ಸಂಬಂಧವಿರಬೇಕು. Look what is happening. ಅಲ್ಲಿ ನಡೆಯುವುದನ್ನು ಗಮನಿಸಿರಿ. Verse 16. 16ನೇ ವಚನ. Then the man in whom the evil spirit was leaped on them, overpowered them, and prevailed against them, so that they fled out of that house naked and wounded. ಮತ್ತು ದೆವ್ವ ಹಿಡಿದಿದ್ದ ಆ ಮನುಷ್ಯನು ಅವರ ಮೇಲೆ ಹಾರಿ ಬಿದ್ದು ಅವರಿಬ್ಬರನ್ನು ಸೋಲಿಸಿ ಬಲಾತ್ಕರಿಸಿದ್ದರಿಂದ ಅವರು ಬೆತ್ತಲೆಯಾಗಿಯೂ ಗಾಯವುಳ್ಳವರಾಗಿಯೂ ಆ ಮನೆಯೊಳಗಿಂದ ಓಡಿ ಹೋದರು. Only if you're worthy can you take the word name of the Lord in your lips. ನೀವು ದೇವರ ಕರ್ತನ ಹೆಸರನ್ನು ತೆಗೆದುಕೊಳ್ಳುವುದಕ್ಕೆ ಯೋಗ್ಯರಾಗಿದ್ದರೆ ಮಾತ್ರ ನಿಮ್ಮ ತುಟಿಗಳಲ್ಲಿ ಆತನ ಹೆಸರನ್ನು ಉಚ್ಚರಿಸಬಹುದು. So when do we take the name of the Lord in vain? ನಾವು ಯಾವಾಗ ಕರ್ತನ ಹೆಸರನ್ನು ನಾವು ವ್ಯರ್ಥವಾಗಿ ಎತ್ತುತ್ತೇವೆ? What do we stop when we say a prayer? ನಾವು ಒಂದು ಪ್ರಾರ್ಥನೆ ಮಾಡುವಾಗ ನಾವು ಏನಂತ ಹೇಳ್ತೇವೆ? In the name of ಕರ್ತನಾದ ಯೇಸುವಿನ ಹೆಸರಿನಲ್ಲಿ. Maybe God will ask, I know Jesus. ಕರ್ತನ ಹೇಳಿ ನಮ್ಮನ್ನು ಕೇಳಬಹುದು, But who are you? ನನಗೆ ಯೇಸು ಗೊತ್ತು, ಅಂದ್ರೆ ನೀನು ಯಾರು? What a dangerous situation to be. ಎಂತ ಒಂದು ಅಪಾಯಕರವಾದಂತ ಸ್ಥಿತಿ. What we try to do for our advantage ನಾವು ನಮ್ಮ ಅನುಕೂಲಕ್ಕಾಗಿ ಮಾಡಿಕೊಳ್ಳುವಂತಹ ಸಂಗತಿಗಳು can turn for your disadvantage. ಅದು ನಮ್ಮ ಅನಾನುಕೂಲಕ್ಕೆ ಬದಲಾಗಬಹುದು. Very powerful. ಇದು ಬಹಳ ಶಕ್ತಿಯುತವಾದದ್ದು. You can't play with this. ಇದರೊಂದಿಗೆ ನೀವು ಆಟವಾಡಲು ಸಾಧ್ಯವಿಲ್ಲ. You have to obey what it is telling you. ಇದು ನಿಮಗೆ ಹೇಳುವಂತ ಸಂಗತಿಗಳಿಗೆ ನೀವು ವಿಧೇಯರಾಗಲೇಬೇಕು. Because evil spirits are around us. ಈಗ ನಮ್ಮ ಸುತ್ತಲೂ ದೆವ್ವಗಳುಂಟು. They also understand who we are. ನಾವು ಯಾರೆಂಬುದಾಗಿ ಆ ದೆವ್ವಗಳು ಕೂಡ ಅರಿತಿದ್ದಾವೆ. They know the Jesus Christ. ಅವು ಆ ದೆವ್ವಗಳು ಕೂಡ ಯೇಸುವನ್ನು ತಿಳಿದಿದ್ದಾವೆ. Bible says they also know the word of God. ಅವು ದೇವರ ವಾಕ್ಯವನ್ನು ಕೂಡ ಅವುಗಳು ತಿಳಿದಿವೆ. But they don't allow it to work in them. ಆದರೆ ಅವುಗಳಲ್ಲಿ ಆ ದೆವ್ವಗಳಲ್ಲಿ ಕಾರ್ಯ ಮಾಡೋದಕ್ಕೆ ಆ ದೆವ್ವಗಳು ಅನುಮತಿಸುವುದಿಲ್ಲ. Oh, Satan also used the Bible verses. ಸೈತಾನನು ಕೂಡ ದೇವರ ವಾಕ್ಯದ ವಚನಗಳನ್ನು ಉಪಯೋಗಿಸುತ್ತಾನೆ. But it did not change him. ಆದರೆ ಅದು ಸೈತಾನನನ್ನು ಬದಲಾಯಿಸಲಿಲ್ಲ. Next question is very dangerous. ನಾನು ಮುಂದೆ ಕೇಳುವಂತಹ ಪ್ರಶ್ನೆ ಬಹಳ ಅಪಾಯಕಾರವಾದಂತಹ ಪ್ರಶ್ನೆ. How are you using the word of God? ನೀವು ದೇವರ ವಾಕ್ಯವನ್ನು ಹೇಗೆ ಉಪಯೋಗಿಸುತ್ತಿದ್ದೀರಿ? If Satan can use it, ಸೈತಾನನು ಅದನ್ನು ಉಪಯೋಗಿಸುವುದಾದರೆ, if evil spirits know who the name of Jesus is, ದೆವ್ವಗಳು ಯೇಸು ಕ್ರಿಸ್ತನ ಹೆಸರು ಏನೆಂಬುದನ್ನು ತಿಳಿದಿರುವುದಾದರೆ, where do we stand? ನಾವು ಎಲ್ಲಿ ನಿಂತಿದ್ದೇವೆ? Are we using it the correct way it should be used? ಅದು ಸರಿಯಾದ ರೀತಿಯಲ್ಲಿ ಅದು ಉಪಯೋಗಿಸಲ್ಪಡಬೇಕಾದ ರೀತಿಯಲ್ಲಿ ನಾವು ಅದನ್ನು ಉಪಯೋಗಿಸುತ್ತಿದ್ದೇವೋ? Are you treating it like the word of God it needs to be treated as? ಅದು ದೇವರ ವಾಕ್ಯವೆಂಬುದಾಗಿ ಅದನ್ನು ನಡೆಸಿಕೊಳ್ಳುವಂತ ರೀತಿಯಲ್ಲಿ ಅದನ್ನು ನಡೆಸಿಕೊಳ್ಳುತ್ತಿದ್ದೀರಾ? In Hosea we saw the dangers which is happening when we don't treat it like the word of God. ನಾವು ಇದನ್ನು ದೇವರ ವಾಕ್ಯವೆಂಬುದಾಗಿ ಪರಿಗಣಿಸಿ ಅದನ್ನು ನೋಡಿಕೊಳ್ಳದೆ ಹೋದರೆ ಆಗಬಹುದಾದಂತ ಅಪಾಯಗಳು ಏನೆಂಬುದಾಗಿ ಹೋಶೇಯನ ಗ್ರಂಥದಿಂದ ನಾವು ನೋಡಿದೆವು. Maybe God willing we will look how can we use it as properly word of God in the next session. ನಾವು ಮುಂದೆ ಬರುವಂತಹ ಪ್ರಸ್ತಾಪದಲ್ಲಿ ಅಥವಾ ಸಮಯದಲ್ಲಿ ದೇವರ ವಾಕ್ಯವೆಂಬುದಾಗಿ ಇದನ್ನು ಪರಿಗಣಿಸಿ ಹೇಗೆ ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಳ್ಳಬಹುದು ಎಂಬುದನ್ನು ನೋಡುವಾಗ, Maybe by the time in the evening when we come back, ನಾವು ಸಂಜೆ ವೇಳೆ ಮತ್ತೆ ಪುನಃ ಹಿಂದಿರುಗಿ ಬರುವಾಗ, after lunch, ಊಟವಾದ ಮೇಲೆ, maybe sometime you can take to think in your heart, ನೀವು ಸ್ವಲ್ಪ ಸಮಯ ತೆಗೆದುಕೊಂಡು ನಿಮ್ಮ ಹೃದಯದಲ್ಲಿ ಆಲೋಚನೆ ಮಾಡಿರಿ, Lord, how am I using this?
ಕರ್ತನೇ ಇದನ್ನು ನಾನು ಹೇಗೆ ಉಪಯೋಗಿಸುತ್ತಿದ್ದೇನೆ? Am I using it the way it should be used? ಇದು ಯಾವ ರೀತಿಯಲ್ಲಿ ಉಪಯೋಗಿಸಲ್ಪಡಬೇಕು ಆ ರೀತಿಯಲ್ಲಿ ನಾನು ಉಪಯೋಗಿಸುತ್ತಿದ್ದೇನಾ? Lord, do I spend time studying it the way I should study it? ಕರ್ತನೇ ಇದನ್ನು ಯಾವ ರೀತಿಯಲ್ಲಿ ನಾನು ಅಧ್ಯಯನ ಮಾಡಬೇಕು ಅದಕ್ಕೆ ಸಮಯ ಕೊಟ್ಟು ನಾನು ಅಧ್ಯಯನ ಮಾಡುತ್ತಿದ್ದೇನಾ? Am I giving it to my children as a big legacy? ನಾನು ಇದನ್ನು ಒಂದು ದೊಡ್ಡ ಬಳುವಳಿಯಾಗಿ ನನ್ನ ಮಕ್ಕಳಿಗೆ ನಾನು ಕೊಡುತ್ತಿದ್ದೇನಾ? Am I an example to my children in the way I deal with the word of God? ನಾನು ದೇವರ ವಾಕ್ಯವನ್ನು ವ್ಯವಹರಿಸುವಂತಹ ರೀತಿಯಲ್ಲಿ ನನ್ನ ಮಕ್ಕಳಿಗೆ ನಾನು ಒಳ್ಳೆಯ ಮಾದರಿಯಾಗಿದ್ದೇನಾ? Am I a new creation because of this? ಈ ಒಂದು ಸತ್ಯವೇದದ ಮೂಲಕವಾಗಿ ಅಥವಾ ಕಾರಣದಿಂದ ನಾನು ನೂತನ ಸೃಷ್ಟಿಯಾಗಿದ್ದೇನಾ? Is there anything which is blocking me from turning to the word of God? ದೇವರ ವಾಕ್ಯದ ಕಡೆಗೆ ತಿರುಗಿಕೊಳ್ಳದ ಹಾಗೆ ನನ್ನನ್ನು ಅಡ್ಡಿ ಮಾಡುತ್ತಿರುವಂತಹ ಸಂಗತಿಗಳೇನಾದರೂ ಇದೆಯಾ? Is it anything which is blocking me from obeying what the word of the Lord has already told me to do? ದೇವರ ವಾಕ್ಯವು ನಾನು ಈಗಾಗಲೇ ಮಾಡಬೇಕೆಂಬುದಾಗಿ ನನಗೆ ತಿಳಿಸಿರುವಂತಹ ಸಂಗತಿಗಳನ್ನ ಮಾಡದ ಹಾಗೆ ತಡೆಯುವಂತಹ ಸಂಗತಿಗಳಿದೆಯಾ? May God help us. ದೇವರು ನಮಗೆ ಸಹಾಯ ಮಾಡಲಿ. May His name be glorified. ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ. Thank you.